Today I am sharing with you about a good shepherd. ಒಳ್ಳೆ ಕುರುಬನ ಕುರಿತು ಸಭಾಪಾಲಕರು ಹಂಚಲಾಗಿದ್ದಾರೆ. Amen. ಆಮೆನ್. Good shepherd. ಒಳ್ಳೆ ಕುರುಬನು. John 10th chapter 11th verse Jesus said. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ. Jesus said, I am the good shepherd. ಯೇಸು ಹೇಳಿದ್ದಾರೆ, ನಾನು ಒಳ್ಳೆ ಕುರುಬನೆಂದು. There are hired shepherds also there. ಕೆಲವರು ಸಂಬಳಕ್ಕೆ ಬಾಡಿಗೆಕ್ಕಲ್ಲ ಸಂಬಳ ಪಡೆದುಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ ಕುರಿಗಳನ್ನು ಕಾಯುತ್ತಾ. But they are not good shepherd. ಅವರು ಒಳ್ಳೆ ಕುರುಬರಲ್ಲ. But Jesus said, I am the good shepherd. ಆದರೆ ಯೇಸು ಹೇಳಿದ್ದಾರೆ, ನಾನು ಒಳ್ಳೆ ಕುರುಬನೆಂದು. Hallelujah. ಹಲ್ಲೆಲೂಯಾ. In this verse Jesus said, ಈ ವಚನದಲ್ಲಿ ಯೇಸು ಹೇಳಿದ್ದಾರೆ, good shepherd giveth his life for the sheep. ಒಳ್ಳೆಯ ಕುರುಬನು ತನ್ನ ಕುರಿಗಳಕ್ಕಾಗಿ ಪ್ರಾಣವನ್ನು ಕೊಡುತ್ತಾನೆ ಎಂದು. Amen. ಆಮೆನ್. He gave his life for all of us. ನಮ್ಮೆಲ್ಲರಿಗೋಸ್ಕರ ಯೇಸುವು ತನ್ನ ಜೀವವನ್ನೇ ಕೊಟ್ಟಿದ್ದಾರೆ, ಪ್ರಾಣವನ್ನೇ ಕೊಟ್ಟಿದ್ದಾರೆ. That's what he is, our good shepherd. ಅದಕ್ಕಾಗಿ ಆತನು ಒಳ್ಳೆ ಕುರುಬನಾಗಿದ್ದಾನೆ ನಮಗೆ. Hallelujah. ಹಲ್ಲೆಲೂಯಾ. Tell to somebody, Jesus is my good shepherd. ಇತರ ಕೇಳ್ರಿ, ಯೇಸು ಕ್ರಿಸ್ತನು ನನ್ನ ಒಳ್ಳೆಯ ಕುರುಬನು. Amen. ಆಮೆನ್. Psalmist 23rd chapter first verse. ಕೀರ್ತನೆಗಳು 23ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. Psalmist said here, ಇಲ್ಲಿ ಕೀರ್ತನಗಾರನು ಹೇಳ್ತಾ ಇದ್ದಾರೆ, the Lord is my shepherd. ಕರ್ತನು ನನ್ನ ಕುರುಬನು ಅಂತ ಹೇಳ್ತಾ ಇದ್ದಾರೆ. He is declaring, he is confessing, the Lord is my shepherd. ಕೀರ್ತನಗಾರನು ಹೇಳ್ತಾ ಇದ್ದಾರೆ, ಕರ್ತನೇ ಯೆಹೋವನೇ ನನ್ನ ಕುರುಬನೆಂದು. Hallelujah. ಹಲ್ಲೆಲೂಯಾ. Who is your shepherd today? ಈ ದಿನ ನಿನ್ನ ಕುರುಬನು ಯಾರಾಗಿದ್ದಾರೆ? Who is your shepherd? ಯಾರು ನಿಮ್ಮ ಕುರುಬನು? By confessing only you can get it. ಬಾಯಿಂದ ಅರಿಕೆ ಮಾಡುವುದರಿಂದ ಮಾತ್ರ ನೀನು ಸ್ವೀಕರಿಸಿಕೊಳ್ಳುವುದಕ್ಕೆ Because ಆಗುತ್ತದೆ. Psalm is saying here, the Lord is my shepherd. ಕೀರ್ತನಗಾರನು ಹೇಳ್ತಾ ಇದ್ದಾರೆ, ಯೆಹೋವನು ಕರ್ತನೇ ನನ್ನ ಕುರುಬನು ಎಂದು. He is a king. ಆತನು ರಾಜನಾಗಿದ್ದಾನೆ. He ಕೀರ್ತನಗಾರನಾಗಿರುವಂತ himself declaring that Lord is my shepherd. ಆ ಕೀರ್ತನಗಾರನಾಗಿರುವಂತ ರಾಜನಾಗಿರುವಂತ ಆತನು ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ಕರ್ತನೇ ನನ್ನ ಕುರುಬನೆಂದು. David is having a wide experience in various ways. ದಾವೀದನಕ್ಕೆ ವಿಭಿನ್ನವಾಗಿರುವಂತ ಒಂದು ಅನುಭವಗಳಿತ್ತು. Amen. ಆಮೆನ್. There are many ways he is having experience. ಆತನಿಗೆ ಬಹಳಷ್ಟು ಅನುಭವಗಳಿದೆ ಜೀವನದಲ್ಲಿ. But first thing he experienced as a shepherd. ಮೊದಲನೇದಾಗಿ ಆತನು ಕುರುಬನಾಗಿ ತನ್ನ ಜೀವನವನ್ನು ಅನುಭವಿಸಿದ್ದಾನೆ. Amen. ಆಮೆನ್. He began his life as a shepherd. ದಾವೀದನು ಪ್ರಾರಂಭದಲ್ಲಿ ತನ್ನ ಜೀವನದಲ್ಲಿ ಕುರುಬನಾಗಿ ಪ್ರಾರಂಭಿಸಿದ್ದಾನೆ. You know who is shepherd? ಆತನಿಗೆ ಗೊತ್ತಿದೆ ಕುರುಬನೇ ಯಾರೆಂದು, ಹೆಂಗಿರ್ತಾನೆ ಎಂದು. That's what he said, Lord is my shepherd. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಕರ್ತನು ನನಗೆ ಕುರುಬನೆಂದು. Hallelujah. ಹಲ್ಲೆಲೂಯಾ. Even he killed lion and bear also to rescue his sheep. ದಾವೀದನು ತನ್ನ ಜೀವನದಲ್ಲಿ ಸಿಂಹವನ್ನು ಕರಡಿಯನ್ನು ಕೂಡ ಸಂಹರಿಸಿ ತನ್ನ ಕುರಿಗಳನ್ನು ಕಾಪಾಡುವಂತೆ ಆತನು ಮಾಡಿದ್ದಾನೆ. That's what he is believing in the Lord. ಅದಕ್ಕಾಗಿ ಆತನು ಕರ್ತನಲ್ಲಿ ಬಹಳಷ್ಟು ವಿಶ್ವಾಸವಿಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. So he is believing that Lord will do anything for him. ಅದಕ್ಕಾಗಿ ಆತನು ಏನು ಭರವಸೆಟ್ಟಿದ್ದಾನೆಂದರೆ, ನನಗಾಗಿ ಕರ್ತನು ಏನಾದರೂ ಮಾಡಬಲ್ಲ ಅಂತ ಭರವಸೆಟ್ಟಿದ್ದಾನೆ. And David experienced another experience. He is a magician. ದಾವೀದನು ಇನ್ನೊಂದು ಅನುಭವ ದಾವೀದನಕ್ಕಿದೆ. ಆತನು ವಾಯಿದ್ಯಗಳನ್ನು ಬಾರಿಸುವಂತ ಆತನು. Hallelujah. ಹಲ್ಲೆಲೂಯಾ. When he praised God, he used all the instruments. ಆತನು ದೇವರನ್ನು ಸ್ತುತಿಸುವಾಗ ಎಲ್ಲ ವಾಯಿದ್ಯಗಳನ್ನು ಉಪಯೋಗಿಸಿ ಕರ್ತನನ್ನು ಅದ್ಭುತವಾಗಿ ಆರಾಧಿಸ್ತಾ ಇದ್ದನು. When he is playing music, such an anointing will come down. ಆತನು ದೇವರನ್ನು ವಾಯಿದ್ಯಗಳಿಂದ ಬಾರಿಸುತ್ತಾ ಇರುವಾಗ, ಬಾರಿಸ್ತಾ ಆರಾಧಿಸ್ತಾ ಇರುವಾಗ ಬಹಳಷ್ಟು ಅಭಿಷೇಕವು ಇಳಿದು ಬರ್ತಾ ಇತ್ತು. People will get delivered. ಜನರು ಬಿಡುಗಡೆ ಹೊಂದುತ್ತಾ ಇದ್ರು. Hallelujah. ಹಲ್ಲೆಲೂಯಾ. That's what King Saul called him. ಅದಕ್ಕಾಗಿ ಸೌಲು ರಾಜನು was affected by the evil spirit. ಸೌಲು ರಾಜನು ಒಂದು ದೇವಪೀಡಿತದಿಂದ ಬಾಧಿಸಲ್ಪಡ್ತಾ ಇರುವಾಗ, ದೇವಪೀಡಿತನಾಗಿರುವಾಗ ಈ ದಾವೀದನ್ನು ಕರೆದಿದ್ದಾನೆ ಬಿಡುಗಡೆಕ್ಕಾಗಿ. He played the music. ಆತನು ದಾವೀದನು ಬಂದು ಆ ಒಂದು ವಾಯಿದ್ಯಗಳನ್ನು ಬಾರಿಸ್ತಾ ಇದ್ದನು. And Saul was delivered. ಆ ಸಾಲ್ ರಾಜನು ಬಿಡುಗಡೆ ಹೊಂದುತ್ತಾ ಇದ್ನು. Hallelujah. ಹಲ್ಲೆಲೂಯಾ. He had that experience also, not only shepherd. ಆತನಿಗೆ ದಾವೀದನಿಗೆ ಬರೇ ಕುರುಬನ ಅನುಭವ ಮಾತ್ರವೇ ಅಲ್ಲ, ವಾಯಿದ್ಯಗಳನ್ನು ಬಾರಿಸಿ ದೇವರನ್ನು ಸ್ತುತಿಸಿ ಆರಾಧಿಸುವಂತ ಅನುಭವ ಇದೆ.
And also David had a warrior experience. ದಾವೀದನಿಗೆ ಮತ್ತೆ ಯುದ್ಧ ಶೂರನ ಅನುಭವ ಕೂಡ ಇದೆ. Hallelujah. Hallelujah. He's not a soldier, but he's having a warrior experience. ಆತನೇನು ಸೈನಿಕನಲ್ಲ, ಆದರೆ ಕೂಡ ಯುದ್ಧ ಶೂರನಾಗಿ ಆತನು ಕಾರ್ಯ ಮಾಡಿರುವಂತ ಅನುಭವ ಆತನಿಗಿದೆ. In the beginning itself he killed Goliath. ಪ್ರಾರಂಭ ದಿವಸಗಳಲ್ಲೇ ಆತನು ಗೊಲ್ಯಾತನನ್ನು ಸಂಹರಿಸಿದನು. Then he fought many battles and won all the battles. ಆದ ನಂತರ ಅನೇಕ ಯುದ್ಧಗಳಲ್ಲಿ ಯುದ್ಧಗಳನ್ನು ಮಾಡಿ ಎಲ್ಲದರಲ್ಲಿ ಕೂಡ ಗೆದ್ದಿದ್ದಾನೆ. Hallelujah. Hallelujah. Another experience, he became a king. ಇನ್ನೊಂದು ಅನುಭವ ಏನಂದ್ರೆ ಆತನು ಅರಸನಾಗಿದ್ದನು. He became a king of Israel. ಇಸ್ರಾಯೇಲ್ ರಾಜರಿಗೆ ಆತನು ಅರಸನಾಗಿದ್ದನು. For 40 nations he won and became a king. ಆತನು 40 ದೇಶಗಳನ್ನು ಜಯಿಸಿ ಆ 40 ದೇಶಗಳಿಗೆ ಕೂಡ ಅರಸನಾಗಿ ಕಾರ್ಯ ಮಾಡಿದ್ದಾನೆ. Such a great man confessing here, the Lord is my shepherd. ಅಷ್ಟು ದೊಡ್ಡ ವ್ಯಕ್ತಿ, ಉನ್ನತ ಅನುಭವ ಇರುವಂತ ವ್ಯಕ್ತಿ ಆತನು ಹೇಳ್ತಾ ಇದ್ದಾನೆ, ತನ್ನ ಬಾಯಿ ತೆರೆದು ಕರ್ತನೇ ನನ್ನ ಕುರುಬನು ಅಂತ ಹೇಳ್ತಾ ಇದ್ದಾನೆ. Hallelujah. Hallelujah. Every day you must say that Lord is my shepherd. ಪ್ರತಿದಿನ ನೀನು ಹೇಳಬೇಕು, ಯೆಹೋವನು ಕರ್ತನು ನನ್ನ ಕುರುಬನು ಎಂದು. Hallelujah. Hallelujah. Then only you will be rescued, you will be protected. ಅವಾಗೆ ನೀನು ಭದ್ರಪಡಿಸಲ್ಪಡ್ತಿ, ಕಾಪಾಡಿಸಲ್ಪಡ್ತಿ. Hallelujah. Hallelujah. Every day you say that, oh, this is my wife, this is my child, this is my son, this is my teacher. Everything you say, but you are not saying that the Lord is my shepherd. ಪ್ರತಿದಿನ ನೀನು ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಮಕ್ಕಳು, ಇವರು ನಮ್ಮ ಟೀಚರು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅವರು ನನ್ನ ಪಟ್ಟಿದ್ದಾರೆ ಎಂದು. ಆದರೆ ನೀನು ಯೆಹೋವನು ಇಲ್ಲದಿರಲಿ ಕರ್ತನು ನನ್ನ ಕುರುಬನು ಅಂತ ನೀನು ಹೇಳ್ತಾ ಇಲ್ಲ. Here Swami is saying, the Lord is my shepherd, I shall not want. ಕರ್ತನು ನನ್ನ ಕುರುಬನು, ಅದರಿಂದ ನನಗೆ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Hallelujah. Hallelujah. He knows that when the Lord becomes his shepherd, he shall not want. ಆತನಿಗೆ ಗೊತ್ತಿದೆ, ಕರ್ತನು ತನಗೆ ಕುರುಬನಾಗಿರುವಾಗ ತನಗೆ ಕಡಿಮೆ, ಕೊರತೆ, ಲೇಮಿ ಇರುವುದಿಲ್ಲ ಎಂದು. Hallelujah. Hallelujah. Because when David was a shepherd boy, ದಾವೀದನು ಕುರಿಗಳು ಕಾಯುವಂತ ಕುರುಬನಾಗಿರುವಾಗ, before he was called to become a king of Israel, he was a shepherd boy. ಇಸ್ರಾಯೇಲು ರಾಜ್ಯಕ್ಕೆ ಅರಸನಾಗಿ ಕರೆಯಲ್ಪಡುವುದಕ್ಕೆ ಮುಂಚೆ ಆತನು ಕುರುಬನಾಗಿ ಕುರಿಗಳನ್ನು ಕಾಯುವಂತ ಹುಡುಗನಾಗಿ ಜೀವಿಸಿದನು. He was a good shepherd. ಆತನು ಆ ಸಮಯದಲ್ಲಿ ಒಳ್ಳೆ ಕುರುಬನಾಗಿ ಕೆಲಸ ಮಾಡಿದ್ದಾನೆ. Because he protected his sheep. ಯಾಕಂದ್ರೆ ತನ್ನ ಕುರಿಗಳನ್ನು ಆತನು ಬಹಳ ಸತಿ ಕಾಪಾಡ್ತಾ ಬಂದಿದ್ದಾನೆ. One time lion came to take the sheep. ಒಂದು ಸತಿ ತನ್ನ ಕುರಿಗಳನ್ನು ಕದ್ದುಕೊಳ್ಳುವುದಕ್ಕೆ, ಸಂಹರಿಸುವುದಕ್ಕೆ ಸಿಂಹವು ಬಂತು. ಇವನೇನು ಓಡಿ ಹೋಗಿಲ್ಲ, ಸಿಂಹ ಬಂದ ಕೂಡಲೇ he went back of that lion and killed that lion, took the lamb back. ಸಿಂಹ ಬಂದ ಕೂಡಲೇ ಕುರಿಗಳನ್ನು ಅಲ್ಲೇ ಬಿಟ್ಟು ಓಡಿ ಹೋಗಲಿಲ್ಲ. ಆ ಕುರಿಗಳನ್ನು ಕಾಪಾಡಬೇಕೆಂದು ಸಿಂಹವನ್ನು ಸಾಯಿಸುವುದಕ್ಕೆ ಆತನೇ ಎದುರಾಗಿ ಹೋಗಿ ಸಾಯಿಸಿದ್ದಾನೆ. ತನ್ನ ಕುರಿಯನ್ನು ಕಾಪಾಡಿಕೊಂಡಿದ್ದಾನೆ. Amen. Amen. He knows that who is good shepherd. ಆತನಿಗೆ ಗೊತ್ತಿದೆ ಯಾರು ಒಳ್ಳೆ ಕುರುಬನೆಂದು. One time bear also came to take the lamb, but he killed that bear also. ಇನ್ನೊಂದು ಸಮಯದಲ್ಲಿ ಆ ಒಂದು ಕರಡಿ ಬಂದು ಆ ಕುರಿಯನ್ನು ಕದ್ದುಕೊಳ್ಳುವುದಕ್ಕೆ ಬಂತು. ಆದರೆ ಆ ಕರಡಿನ ಕೂಡ ಎದುರಿಸಿ ಸಾಯಿಸಿ ತನ್ನ ಕುರಿಯನ್ನು ಕಾಪಾಡಿಕೊಂಡಿದ್ದಾನೆ. Hallelujah. Hallelujah. He not cared his life. ತನ್ನ ಜೀವನವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. Hallelujah. Hallelujah. He not cared his life. ತನ್ನ ಜೀವನವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. As the same way he is saying, the Lord is my shepherd. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನನಗೂ ಕೂಡ ಯೆಹೋವನು ಕರ್ತನೇ ನನ್ನ ಕುರುಬನೆಂದು. He did not care his life. He came down as a man and given his life for me. ಆತನಿಗೆ ಗೊತ್ತಿದೆ, ಆತನು ಹೇಳ್ತಾ ಇದ್ದಾನೆ, ತನ್ನ ಜೀವನವನ್ನೇ ಲೆಕ್ಕ ಮಾಡದೆ ನನ್ನನ್ನು ಕಾಪಾಡುವುದಕ್ಕೆ ಆತನು ಮನುಷ್ಯನಾಗಿ ಬಂದು ತನ್ನ ಜೀವವನ್ನು ಕೊಟ್ಟಿದ್ದ, ನನ್ನ ಕುರುಬನು ಆತನೇ ಅಂತ ಹೇಳ್ತಾ ಇದ್ದಾನೆ. Hallelujah. Hallelujah. When Satan, demons of darkness wanted to kill you and destroy you, I tell you, Jesus came down as a good shepherd and gave his life and rescued us. ಸಾತಾನನು, ಅಂಧಕಾರ ಶಕ್ತಿಗಳು ನಮ್ಮನ್ನು ಕದ್ದುಕೊಂಡು ಸಂಹರಿಸಿ ನರಕಕ್ಕೆ ತೆಗೆದುಕೊಂಡು ಹೋಗಬೇಕಂತ ನೋಡಿರುವಂಥ ಸಮಯದಲ್ಲಿ ಆತನು ಒಳ್ಳೆಯ ಕುರುಬನಾಗಿ ನಮಗಾಗಿ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕಾಪಾಡಿದ್ದಾನೆ. Hallelujah. Hallelujah. Jesus is a good shepherd. ಯೇಸು ಕ್ರಿಸ್ತನಿನ ಒಳ್ಳೆಯ ಕುರುಬನ. Yes. Amen. Amen. Hallelujah. Hallelujah. He was a good shepherd. That's what he protected his sheep. ಆತನು ಒಳ್ಳೆಯ ಕುರುಬನಾಗಿ
ಮಾಡಿದರಿಂದ ತನ್ನ ಕುರಿಗಳನ್ನು ಆತನು ಕಾಪಾಡಿದ್ದಾನೆ. You are protected today. That's what you have to say, that Lord is my shepherd. ಈ ದಿನ ನೀವು ಕಾಪಾಡಿಸಲ್ಪಟ್ಟಿದೆ, ಅದಕ್ಕಾಗಿ ನೀನು ಹೇಳಬೇಕು, ಕರ್ತನು ಯೇಸುವು ನನ್ನ ಕುರುಬನೆಂದು. You are protected from dangers. ಅಪಘಾತಗಳಿಂದ ನೀವು ತಪ್ಪಿಸಲ್ಪಟ್ಟಿದೆ ಎಷ್ಟೋ ಸತಿ. You are protected from the sickness. ಅನಾರೋಗ್ಯಗಳಿಂದ ನೀವು ತಪ್ಪಿಸಲ್ಪಟ್ಟಿದ್ದೀರಿ, ಎಲ್ಲ ಪರಿಸ್ಥಿತಿಗಳಿಂದ ತಪ್ಪಿಸಲ್ಪಟ್ಟಿದ್ದೀರಿ. ನೀನು ಬಾಯಿ ತೆರೆದು ಹೇಳಬೇಕು, ಯೇಸು ಕ್ರಿಸ್ತನು ನನ್ನ ಕುರುಬನೆಂದು. Hallelujah. Hallelujah. Are you happy that Jesus Christ is your shepherd? ನೀ ಸಂತೋಷವಾಗಿದೆ, ಯೇಸು ಕ್ರಿಸ್ತ ನಿನ್ನ ಕುರುಬನಾಗಿದ್ದ ಕಾರಣ. Hallelujah. Amen. When David wrote this psalm, ದಾವೀದನು ಈ ಕೀರ್ತನೆಯನ್ನು ಬರೆದಿರುವಂತ ಸಮಯದಲ್ಲಿ he knows exactly what he is saying. ಆತನು ಏನು ಹೇಳ್ತಾ ಇದ್ದಾನೋ, ಏನು ಬರೆದಿದ್ದಾನೋ ಆತನಿಗೆ ಚೆನ್ನಾಗಿ ಗೊತ್ತಾಗಿ ಅದು ಹೇಳಿದ್ದಾನೆ. ನಾಟ್ ಜಸ್ಟ್ ಸ್ವಲ್ಪ ಜನ ಬರೀತಾರೆ ಹಾಡುಗಳು, ಅವ್ರಿಗೆ ಗೊತ್ತಿಲ್ಲ ಹಾಡುಗಳು ಏನು ಬರೀತಾರೋ, ಅವ್ರು ಬರೆದು ಸುಮ್ಮನೆ ಹಾಡ್ತಾ ಇರ್ತಾರೆ. ನಾಟ್ ಲೈಕ್ ದಟ್. ಯಾರೋ ಕೆಲವರು ಹಾಡುಗಳನ್ನು ಸುಮ್ಮನೆ ಬರ್ತಾ ಇರ್ತಾರೆ, ಹಾಡ್ತಾ ಇರ್ತಾರೆ. ಆ ರೀತಿಯಲ್ಲೆಲ್ಲ ಆತನು ಬರೆದಿದ್ದು ಇದನ್ನು. But David knows what he is writing. ಆತನು ಬರೆಯುವಂತ ಸಮಯದಲ್ಲಿ ಆತನಿಗೆ ಗೊತ್ತಾಯಿತು ಖಚಿತವಾಗಿ ಆತನು ಏನು ಬರ್ತಾ ಇದ್ದಾನೆ ಎಂದು. Hallelujah. Hallelujah. First verse he said, Lord is my shepherd, I shall not want for anything. ಮೊದಲನೇ ವಚನ ಆತನು ಬರೆದಿದ್ದೇನೆಂದ್ರೆ, ಕರ್ತನು ನನ್ನ ಕುರುಬನು, ನನಗೆ ಕಡಿಮೆ ಕೊರತೆ ಇಲ್ಲ. Because he knows that he will take care of him. ಆತನಿಗೆ ಗೊತ್ತಾಯಿತು ಖಚಿತವಾಗಿ ನನ್ನ ಕರ್ತನು ನನ್ನ ಬಗ್ಗೆ ಜಾಗೃತಿ ವಹಿಸ್ತಾನೆ ಎಂದು. He knows that he was a shepherd boy, he is taking care of his sheep. ಆತನಿಗೆ ಒಂದು ಕುರುಬನಾಗಿ ಕುರಿಗಳು ಕಾಯುವಂತ ವ್ಯಕ್ತಿಯಾಗಿ ಹೇಗೆ ತಾನು ತನ್ನ ಕುರಿಗಳನ್ನು ಕಾಪಾಡ್ತಾ ಬಂದಿದ್ದಾನೋ ಅದು ಗೊತ್ತಿದೆ. ಕರ್ತನು ಕೂಡ ನನ್ನನ್ನು ಕಾಪಾಡ್ತಾನಂತ ಹೇಳ್ತಾ ಇದ್ದಾನೆ. That's what he knows, that he will not lack anything. God will take care of him. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನನಗೆ ಯಾವ ಕೊರತೆ ಕಡಿಮೆ ಇರುವುದಿಲ್ಲ, ಕರ್ತನೇ ನನ್ನ ಕುರುಬನಾಗಿದ್ದಾನೆ ಎಂದು. Others did not take care of the sheep, but he take care of his sheep. ಇತರರು ತನ್ನ ಕುರಿಗಳನ್ನು ಕುರಿತು ಇತರ ಕುರುಬಗಳು ಕಾಯ್ತಾ ಇಲ್ಲ, ಜಾಗೃತಿ ವಹಿಸಲಿಲ್ಲ. ಆದರೆ ದಾವೀದನು ತನ್ನ ಕುರಿಗಳ ಕುರಿತು ಜಾಗೃತಿ ವಹಿಸಿದ್ದಾನೆ. Amen. ಆಮೆನ್. Bible says in that chapter, ಅದೇ 23ನೇ ಕೀರ್ತನೆಯಲ್ಲಿ 2ನೇ ವಚನ ಹೇಳುತ್ತದೆ, he was the one leads his sheep into pasture. ಆತನು ತನ್ನ ಕುರಿಗಳನ್ನು ಹಸಿರುಗಾವಲಿನಲ್ಲಿ ನಡೆಸುವ ಆತನಾಗಿದ್ದಾನೆ. Hallelujah. He will lead his sheep in a pasture. ಕರ್ತನು ತನ್ನ ಕುರಿಗಳನ್ನು ಹಸಿರುಗಾವಲಿನಲ್ಲಿ ನಡೆಸುವ ಆತನಾಗಿದ್ದಾನೆ. He understood it. ಇದನ್ನು ಅರ್ಥ ಮಾಡಿಕೊಂಡೇ ಬರೆದಿದ್ದಾನೆ. That means ಅದನ್ನ ಅರ್ಥ, his sheep shouldn't worry. Whoever says that Lord is my shepherd, ಯಾರು ಕರ್ತನು ನನ್ನ ಕುರುಬನು ಅಂತ ಹೇಳ್ತಾರೋ, they don't want to worry in anything. ಅಂತವರು ಏನು ಚಿಂತೆ ಮಾಡುವುದಕ್ಕೆ, ವಿಷಯಗಳ ಬಗ್ಗೆ ಚಿಂತಿಸುವುದು ಬೇಕಾಗಿಲ್ಲ. ಆತನು ಕುರುಬನಾಗಿದ್ದ ಕಾರಣ. He was the one who was a shepherd, leads his sheep. He knows that his sheep shouldn't worry anything. ದಾವೀದನು ಕುರುಬನಾಗಿದ್ದಾಗ ಆತನಿಗೆ ಗೊತ್ತಿದೆ, ತನ್ನ ಕುರಿಗಳನ್ನು ಚೆನ್ನಾಗಿ ಕಾಯ್ತಾ ಮೇಯಿಸುವಂತೆ ಮಾಡಿದ್ದಾನೆ. ಅದಕ್ಕಾಗಿ ಏನು ಆ ಕುರಿಗಳು ಚಿಂತಿಸುವುದು ಬೇಕಾಗಿಲ್ಲ ಅಂತ ಈತನಿಗೆ ಅರ್ಥವಾಯಿತು. Because he is taking care of his sheep. ಯಾಕಂದ್ರೆ ದಾವೀದನು ತನ್ನ ಕುರಿಗಳ ಕುರಿತು ಬಹಳಷ್ಟು ಜಾಗೃತಿ ವಹಿಸ್ತಾ ಇದ್ದನು. Amen. ಆಮೆನ್. He knows that Lord also take care of him and lead him into the green pasture. ಅದಕ್ಕಾಗಿ ದಾವೀದನಿಗೆ ಅರ್ಥವಾಯಿತು, ನಾನು ನನ್ನ ಕುರಿಗಳನ್ನ ಇಷ್ಟು ಜಾಗೃತಿ ವಹಿಸಿ ಕಾಪಾಡ್ತಾ ಮೇಯಿಸ್ತಾ ಇದ್ರೆ ನನ್ನ ಕರ್ತನು ಕೂಡ ನನ್ನನ್ನು ಹಸಿರುಗಾವಲಿನಲ್ಲಿ ನಡೆಸ್ತಾನೆ ಅಂತ ಭರವಸೆಯಿಂದ ಬರೆದಿದ್ದಾನೆ. That's what he said, I shall not want. ಅದಕ್ಕಾಗಿ ಆತನು ಹೇಳಿದ್ದಾನೆ, ನನಗೆ ಕೊರತೆ ಇಲ್ಲ, ಕಡಿಮೆ ಇಲ್ಲ. In second verse he said, maketh me lie down in a green pasture. ಹಸಿರುಗಾವಲಿನಲ್ಲಿ ನಾನು ಮಲ್ಕೊಳ್ಳುವಂತೆ, ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಆತನು ಮಾಡಿದ್ದಾನೆ ಎಂದು. Hallelujah. Hallelujah. Are you lie down in green pasture? ಹಸಿರುಗಾವಲಿನಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದ್ದೀರಾ? Yes. Amen. If you are lie down in green pasture, there shall be no want. ನೀನು ಹಸಿರುಗಾವಲಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವನಾಗಿರುವಂಥ ವ್ಯಕ್ತಿಯಾಗಿದ್ರೆ ನಿನಗೆ ಏನು ಕೊರತೆ ಇರುವುದಿಲ್ಲ. Hallelujah. ಯಾಕಂದ್ರೆ ಎಲ್ಲ ಹುಲ್ಲು ಇರ್ತದೆ, ನಿನಗೇನು ಕೊರತೆ ಇರ್ತದೆ ಹೇಳು? ಎಲ್ಲ ಸುತ್ತಲ ಆಹಾರವಿದೆ, ಹುಲ್ಲು. ಈಗ ನಿನ್ಗೇನು ಕಡಿಮೆ ಆಗಿರ್ತದೆ, ಕೊರತೆ ಇರ್ತದೆ. ಅದು ಒಣಗೋಗಿದ್ರೆ ಹುಲ್ಲು ಕೂಡ ಅಲ್ಲ, ದಟ್ ಗ್ರೀನ್ ಪ್ಯಾಸ್ಚರ್. ಅದು ಒಣಗಿ ಹೋಗುವುದಕ್ಕೆ ಅದು ಒಣಗೋಗಿದ್ದ ಹುಲ್ಲಲ್ಲ, ಅದು ಹಸಿರಾಗಿರುವಂತ ಒಂದು ಹುಲ್ಲಾಗಿದೆ. Hallelujah. Hallelujah. That's what he said.
Second verse, he maketh me lie down in a green pasture. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಆತನು ನನ್ನನ್ನು, ಯೆಹೋವನು ಕರ್ತನು ನನ್ನನ್ನು ಹಸಿರುಗಾವಲಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಮಲಗುವಂತೆ ಮಾಡಿದ್ದಾನೆಂದು. And also he said, he leadeth me beside the still waters. ಮತ್ತೆ ಆತನು ದಾವೀದನು ಬರ್ತಾ ಇದ್ದಾನೆ, ಕರ್ತನು ನನ್ನನ್ನು ನಿಂತಿರುವಂತ ನೀರಿನಲ್ಲಿ ನನ್ನನ್ನು ನಡೆಸಿದ್ದಾನೆಂದು. ಮೂರನೇ ವಚನ, third verse, ಮೂರನೇ ವಚನ, he restoreth my soul. ನನ್ನ ಒಂದು ಪ್ರಾಣವನ್ನು ಉಜ್ಜೀವಗೊಳಿಸಿದ್ದಾನೆ. He leadeth me in the path of righteousness for his name's sake. ಆತನ ಹೆಸರು ನಿಮಿತ್ತವಾಗಿ ನನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸಿದ್ದಾನೆ. Hallelujah. ಹಲ್ಲೆಲೂಯಾ. I tell you, when Holy Ghost come inside of you, he restoreth your soul, inner man. ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಬರುವಾಗ ನಿನ್ನ ಆಂತರ್ಯ ಮನುಷ್ಯನನ್ನು ಪುನರ್ಗೊಳಿಸುತ್ತಾನೆ, ಉಜ್ಜೀವಪಡಿಸುತ್ತಾನೆ. Hallelujah. How many say that the Holy Ghost strengthened me inside, inner man? ಎಷ್ಟು ಜನರು ಹೇಳ್ತಾರೆ, ಪವಿತ್ರಾತ್ಮ ದೇವರು ನನ್ನ ಆಂತರ್ಯ ಮನುಷ್ಯನ ಬಲಪಡಿಸಿದ್ದಾನೆಂದು. That's what Swami is saying, he restoreth my soul. ಇದೇ ಕೀರ್ತನಾಗಾರನ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಆತನು ನನ್ನ ಪ್ರಾಣವನ್ನು, ನನ್ನ ಆಂತರ್ಯ ಮನುಷ್ಯನ ಉಜ್ಜೀವಗೊಳಿಸಿದ್ದಾನೆ, ಪುನರುಜ್ಜೀವಗೊಳಿಸಿದ್ದಾನೆ. Whoever believed Jesus Christ is God, whoever confessed Jesus is Lord of their life, I tell you, Holy Ghost come and dwells in them and strengthen inner man. ಯಾರು ಯೇಸು ಕ್ರಿಸ್ತ ನನ್ನ ಜೀವನಕ್ಕೆ ಒಡೆಯನು ಕರ್ತನೆಂದು ಆತನ ಆಹ್ವಾನ ಮಾಡ್ತಾರೋ, ಪವಿತ್ರಾತ್ಮ ದೇವರು ಬಂದು ಅವರನ್ನು ಬಲಪಡಿಸುತ್ತಾನೆ. Sometimes some people feel that weakness inside. ಕೆಲವರು they are weak inside. ಕೆಲವು ಸಮಯಗಳಲ್ಲಿ ಬಲಹೀನರಾಗಿರ್ತಾರೆ ಆಂತರ್ಯದಲ್ಲಿ, ಆಂತರ್ಯ ಮನುಷ್ಯನು. They say that I feel weak. ಅವರು ಹೇಳ್ತಾರೆ, ನಾನು ಬಹಳ ಬಲಹೀನಾಗಿ ಅನಿಸ್ತಾ ಇದೆ ನನಗೆ ಒಳಗಡೆ ಅಂತ ಹೇಳ್ತಾರೆ. But those who filled by the Holy Ghost, I tell you, we don't feel weak inside. ಆದ್ರೆ ಯಾರು ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಡ್ತಾರೋ, ನಾವು ಅಂತರ್ಯದಲ್ಲಿ ಆತ್ಮದಲ್ಲಿ ಬಲಹೀನರಾಗಿ ಇರುವುದಿಲ್ಲ. That's what psalmist here David saying, he restoreth my soul. ಅದಕ್ಕಾಗಿ ದಾವೀದನಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಒಂದು ಪ್ರಾಣವನ್ನು ಪುನರುಜ್ಜೀವಗೊಳಿಸಿದ್ದಾನೆ ಎಂದು. ಸೋಲ್ ಅಂದಾಗ ಹಳೆ ಒಡಂಬಡಿಕೆಯಲ್ಲಿ ಆತ್ಮ ಮನುಷ್ಯನನ್ನು ಪುನರುಜ್ಜೀವಗೊಳಿಸಿದ್ದಾನೆ ಎಂದು ಅರ್ಥ. Hallelujah. Hallelujah. So that's what Paul also said, I am strengthened in the inner man. ಅದಕ್ಕಾಗಿ ಪೌಲನು ಕೂಡ ಹೇಳ್ತಾ ಇದ್ದಾನೆ, ನನ್ನ ಆಂತರ್ಯ ಮನುಷ್ಯನು, ಆತ್ಮ ಮನುಷ್ಯನು ಆತ್ಮದಲ್ಲಿ ಒಳಗಡೆ ಬಲ ಹೊಂದಿದ್ದಾನೆ ಎಂದು. You have the Holy Ghost inside of you. ನಿಮಗೆ ಪವಿತ್ರ ಆತ್ಮ ದೇವರು ಒಳಗಿದ್ದಾರೆ. When Holy Ghost is inside of you, I tell you, he maketh you to lie down in a green pasture. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇರುವುದ ಕಾರಣ ಆತ ನಿನ್ನನ್ನು ಹಸಿರುಗಾವಲಿನಲ್ಲಿರುವಂತ ಸ್ಥಳದಲ್ಲಿ ನಿನ್ನನ್ನು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಮಾಡುತ್ತಾನೆ. Then you will have no lack. ಅವಾಗ ನಿನಗೆ ಕಡಿಮೆ ಇರುವುದಿಲ್ಲ. You will have always full abundance. ನಿನಗೆ ಯಾವಾಗಲೂ ಅತ್ಯಧಿಕ ಸಮೃದ್ಧಿ ಇರುತ್ತದೆ. Hallelujah. Hallelujah. I tell you, that is the reason Holy Ghost come and dwell in you. ಅದೇ ಕಾರಣಕ್ಕಾಗಿ ಪವಿತ್ರಾತ್ಮ ದೇವರು ಬಂದು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. To lead you in a green pasture. ನಿನ್ನನ್ನು ಹಸಿರುಗಾವಲಿನ ಸ್ಥಳದಲ್ಲಿ ನಿನ್ನನ್ನು ನಡೆಸುವಂತೆ ಆತನು. You shouldn't lack anything. That's what he came and dwell in you. ನಿನಗೂ ಏನು ಕಡಿಮೆ ಇರಬಾರದೆಂದು ಆತನು ಬಂದು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. You must be in full abundance. ನೀನು ಅತಿ ಸಮೃದ್ಧಿಯಲ್ಲಿ ಇರಬೇಕೆಂದು. How many say that when Holy Ghost came inside of me, I have full abundance? ಪವಿತ್ರಾತ್ಮ ದೇವರು ನನ್ನಲ್ಲಿ ಬಂದು ನೆಲೆಗೊಂಡಿರುವಾಗ ನನಗೂ ಅತ್ಯಧಿಕವಾಗಿರುವಂತಹ ಅಭಿವೃದ್ಧಿ ಇದೆ ಅಂತ ಎಷ್ಟು ಜನ ಹೇಳುತ್ತಾರೆ? ಆಮೆನ್. When you come to the Lord Jesus Christ, you have full of abundance. ನೀನು ಯೇಸು ಕ್ರಿಸ್ತನಲ್ಲಿ ಬರುವಾಗ ನಿನಗೂ ಅತಿ ಸಮೃದ್ಧಿ ಇರುತ್ತದೆ. But not before. ಮೊದಲು ಹಿಂದಿನ ದಿವಸಗಳಲ್ಲಿ ಆ ರೀತಿಯಲ್ಲಿ ಇರುವುದಿಲ್ಲ. But when you come to the Lord, now you have full abundance. ಆದ್ರೆ ನೀನು ಕರ್ತನಲ್ಲಿ ಬರುವಾಗ ನಿನಗೆ ಅತಿ ಸಮೃದ್ಧಿ ಇದೆ. Hallelujah. Hallelujah. You have a full of abundance. ನಿನಗೆ ಅತಿ ಸಮೃದ್ಧಿ ಇದೆ. Amen. How many say that I have full of abundance? ಎಷ್ಟು ಜನರು ಹೇಳ್ತೀರಿ ನನಗೆ ಅತಿ ಸಮೃದ್ಧಿ ಇದೆ ಎಂದು? ಪಾಸ್ಟರ್ ಸುಮ್ಗೆ ಕೈ ಎತ್ತದ ಇದು ನೀನು ಹೇಳಿದಲ್ಲ ಅದಕ್ಕಾಗಿ ಅಂತ ಹೇಳ್ಬೇಡ. ನನಗೆ ಕೊರತೆನೇ ಇದೆ ಇನ್ನ, ಆದ್ರೆ ನೀನು ಹೇಳಿದ ಸಲುವಾಗಿ ಕೈ ಎತ್ತುತ್ತಾ ಇದೆ. ನನಗೆ ಕೊರತೆನೇ ಇದೆ, ಆದ್ರೆ ಕೂಡ ನೀವು ಹೇಳಿದಕ್ಕೋಸ್ಕರ ಪಾಸ್ಟ್ ನಾನು ಎತ್ತಿದ್ದೇನೆ ಕೈ ಅಂತ ಹೇಳ್ಬೇಡಿ. ಅಂದ್ರೆ ನೀನು ಸರಿಯಾಗಿ ಪವಿತ್ರ ಆತ್ಮನ್ ನಿನ್ನೊಳಗೆ ಇದಾನೆ ಅಂತ ಸರಿಯಾಗಿ ಗಮನಿಸುತ್ತಾ ಇಲ್ಲ. ಅಂದ್ರೆ ನೀನು ಇನ್ನೂ ಕಡಿಮೆ ಕೊರತೆದಲ್ಲಿದೆ ಅಂದ್ರೆ ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇದಾನೆ ಅಂತ ಎಚ್ಚರಿಕೆ ಉಳ್ಳವನಾಗಿ ಇಲ್ಲದೆ ಸಹವಾಸದಲ್ಲಿ ಇಲ್ಲದೆ ಇದೆಯಾ ಅಂತ ಅರ್ಥ. ಹೇಳ್ತಾ ಇಲ್ಲ ಕರ್ತನು ನನ್ನ ಒಳ್ಳೆಯ ಕುರುಬನು ಅಂತಂದು ಹೇಳಿ ನೀನು ಹೇಳ್ತಾ ಇಲ್ಲ, ನೀನು ವಿಶ್ವಸಿಸ್ತಾ ಇಲ್ಲ ಕರ್ತನು ನನ್ನ ಒಳ್ಳೆ ಕುರುಬನೆಂದು.
But David confessed and saying that I don't lack anything. ಆದರೆ ದಾವೀದನು ಬಾಯಿಯಿಂದ ಹೇಳಿ ಅರಿಕೆ ಮಾಡಿ ಆತನು ಕುರುಬನಾಗಿದ್ದರಿಂದ ನನಗೆ ಕಡಿಮೆ ಇಲ್ಲ ಅಂತ ಹೇಳಿದನು. He said, He leadeth me beside the still waters. ಆತನು ಹೇಳ್ತಾ ಇದ್ದಾನೆ, ಆ ಕರ್ತನು ನನ್ನನ್ನು ನಿಂತಿದ್ದ ನೀರಿನ ಬಳಿಯಲ್ಲಿ ನನ್ನನ್ನು ನಡೆಸುತ್ತಾನೆ ಎಂದು. Flowing water the sheep cannot drink. ಪ್ರವಹಿಸುವಂತ ಚಲಿಸುವಂತ ನೀರನ್ನು ಕುರಿಗಳು ಕುಡಿಯುವುದಕ್ಕೆ ಆಗುವುದಿಲ್ಲ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀನಿ. ಪವರ್ ಕೆನಾಲ್ದಲ್ಲಿ ಹೋಗಿ ಅಲ್ಲಿ ಕುಡಿಯೋಕೆ ಹೋದ್ರೆ ಕುಡಿಯೋಕೆ ಆಗೋದಿಲ್ಲ. ಅಲ್ಲಿ ಕೆನಾಲ್ಗಳಲ್ಲಿ ನೀರು ಪ್ರವಹಿಸ್ತಾ ಇರುವಾಗ ಚಲಿಸ್ತಾ ಇರುವಾಗ ಆ ಕುರಿಗಳು ಹೋಗಿ ಅಲ್ಲಿ ನೀರು ಕುಡಿಯೋಕೆ ಆಗುವುದಿಲ್ಲ. But he is saying, He leadeth me beside the still waters. ಆದರೆ ಆತನು ಹೇಳ್ತಾ ಇದ್ದಾನೆ, ನಿಂತಿರುವಂತ ನೀರಿನ ಬಳಿಗಳಲ್ಲಿ ಆತನು ನನ್ನನ್ನು ನಡೆಸುತ್ತಾನೆ ಎಂದು. I tell you, still waters can be very dangerous also. ನಿಂತುಕೊಂಡಿರುವಂತ ನೀರು ಅದು ಅಪಾಯಕರವಾಗಿರುವಂತ ವಿಷಯ ಕೂಡ ಆಗುತ್ತದೆ. Even ನೀರು ಕುಡಿಬಹುದು, ಆದ್ರೆ ಕೂಡ that water is very dangerous. ನೀರು ನಿಂತಿರುವಂತ ನೀರು ಕುಡಿಯಬಹುದು, ಆದರೆ ಕೆಲವು ಸಮಯಗಳಲ್ಲಿ ಅಲ್ಲಿ ಅಪಾಯವು ಸಂಭವಿಸುತ್ತದೆ. But shepherds can see and lead the sheep in the sides of the still waters. ಆದರೆ ಕುರುಬರು ನೋಡ್ತಾರೆ, ನೋಡಿ ಆ ನೀರು ನಿಂತಿದ್ದ ನೀರು ಒಳ್ಳೆಯದಾ ಇಲ್ಲದ ನೋಡಿಕೊಂಡು ಜಾಗ್ರತೆ ವಹಿಸಿ ಕುರಿಗಳನ್ನು ಬಿಡುತ್ತಾರೆ ಕುಡಿಯುವುದಕ್ಕೆ. Because their crocodiles, without troubling the water, slowly they come. ಆ ನೀರು ಚಲಿಸಲಾರದಂತೆ ಮೆಲ್ಲಕ್ಕೆ ನಿಧಾನವಾಗಿ ಬಂದು ಅಲ್ಲಿ ಇರುತ್ತವೆ ಮೊಸರಿಗಳು. But good shepherd know that way to lead his sheep. ಆದರೆ ಒಳ್ಳೆ ಕುರುಬನಿಗೆ ಗೊತ್ತಿದೆ ಎಲ್ಲಿ ತನ್ನ ಕುರಿಗಳಿಗೆ ನೀರನ್ನು ಕೊಡಬೇಕು, ಎಲ್ಲಿ ಇಡಬೇಕು ಎಂದು. Amen. Amen. Because David was very smart, he protected his sheep. ದಾವೀದನು ಬಹಳಷ್ಟು ಜ್ಞಾನಿ ಆಗಿದ್ದಾನೆ, ಜಾಣನಾಗಿದ್ದಾನೆ, ಅದಕ್ಕಾಗಿ ತನ್ನ ಕುರಿಗಳನ್ನು ಕಾಪಾಡಿಕೊಳ್ಳುತ್ತಾನೆ ಬರ್ತಾ ಇದ್ದಾನೆ. Hallelujah. Hallelujah. David believed the Lord is his shepherd. ದಾವೀದನು ವಿಶ್ವಸಿಸಿದ್ದಾನೆ, ಕರ್ತನೇ ತನಗೆ ಕುರುಬನೆಂದು. He knows that he leadeth in the path of righteousness. ಆತನಿಗೆ ಗೊತ್ತಿದೆ ಕರ್ತನೇ ತನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆಂದು. Amen. Amen. Hallelujah. Hallelujah. Holy Ghost will leads us into the path of righteousness. ಪವಿತ್ರಾತ್ಮ ದೇವರು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. How many say the Lord is my shepherd, he dwells in me? ಎಷ್ಟು ಜನರು ಹೇಳುತ್ತಾರೆ, ಕರ್ತನೇ ನನ್ನ ಕುರುಬನು, ಆತನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆಂದು. Amen. Amen. So here he leadeth me in the path of righteousness mean ಇಲ್ಲಿ ನೀತಿಯ ಮಾರ್ಗದಲ್ಲಿ ಆತನು ನನ್ನನ್ನು ನಡೆಸ್ತಾನೆ ಅಂದ್ರೆ ಅರ್ಥ, he taketh me into the right path. ಆತನು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಾನೆ ಎಂದು. Amen. Amen. How many say that Holy Ghost taking me into the right path? ಎಷ್ಟು ಜನರು ಹೇಳುತ್ತಾರೆ, ಪವಿತ್ರಾತ್ಮ ದೇವರು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ಎಂದು. Amen. Amen. Hallelujah. Hallelujah. ಮೊದಲು ಯಾವುದಾದ್ರೂ ಸೊಟ್ಟ ನಿಮ್ಮ ಜೀವನ ಇತ್ತು, ಆದರೆ ಪವಿತ್ರ ಆತ್ಮನು ನಿಮ್ಮಲ್ಲಿ ಬರುವುದರಿಂದ ನಿಮ್ಮ ಮಾರ್ಗವನ್ನು ಆತನು ಸರಳ ಮಾಡಿದ. ಮೊದಲು ನಿನ್ನ ಮಾರ್ಗವು ಬೇರೆ ಬೇರೆ ಇಷ್ಟ ಬಂದಂಗಿತ್ತು ಲೋಕಾನುಸಾರವಾಗಿ, ಆದರೆ ಪವಿತ್ರ ಆತ್ಮದೇವರು ಬಂದಾಗ ನಿನ್ನ ಮಾರ್ಗವು ಸರಳವಾಗಿ ಬರ್ತಾ ಇದೆ. He is leading you in the path of righteousness. ಆತನು ನೀತಿಯ ಮಾರ್ಗದಲ್ಲಿ ನಿನ್ನನ್ನು ನಡೆಸ್ತಾ ಇದ್ದಾನೆ. He taking you into the right path. ಸರಿಯಾಗಿರುವಂತ ಮಾರ್ಗದಲ್ಲಿ ಆತ ನಿನ್ನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. That's what you are right today. ಅದಕ್ಕಾಗಿ ಈ ದಿನ ನೀನು ಸರಿಯಾಗಿದೆಯಾ? Amen. Amen. Everybody says that when you are in your work spot, people say this man is right man. ಈಗ ನಿನ್ನ ಕೆಲಸ ಮಾಡುವಂತ ಜಾಗದಲ್ಲಿ ಜನರು ಹೇಳ್ತಾರೆ, ಈತನು ಸರಿಯಾಗಿ ಇದ್ದಾನೆ, ಸರಿಯಾಗಿರುವಂತ ವ್ಯಕ್ತಿ ಎಂದು. Before he was not like that, but now he is right man. ಮುಂಚೆ ಹಿಂದೆ ದಿವಸಗಳಲ್ಲಿ ಈತನು ಹಾರಿದ್ದಲ್ಲಿ ಇದ್ದಿಲ್ಲ, ಈಗ ಸರಿಯಾಗಿದ್ದಾನೆ ಅಂತ ಹೇಳ್ತಾರೆ. Hallelujah. Hallelujah. Your neighbors will say this man is right man, this woman is right woman. ನಿನ್ನ ಸುತ್ತಲೂ ಇರುವಂತ ಹಾಗೆ ನೆರೆಯವರು ಹೇಳ್ತಾರೆ, ಈ ಸ್ತ್ರೀ ಈಗ ಸರಿಯಾಗಿ ಜೀವಿಸ್ತಾ ಇದ್ದಾಳೆ ಎಂದು ಹೇಳ್ತಾರೆ. Amen. Amen. Because your walk is on the right path. ಯಾಕಂದ್ರೆ ಸರಿಯಾದ ಮಾರ್ಗದಲ್ಲಿ ನಿನ್ನ ಮಾರ್ಗವು ಹೋಗುತ್ತಾ ಇದ್ದ ಕಾರಣ Lord knows you exactly where you should go. ಕರ್ತನಿಗೆ ಖಚಿತವಾಗಿ ಗೊತ್ತಿದೆ ನೀನು ಯಾವ ಮಾರ್ಗದಲ್ಲಿ ಹೋಗಬೇಕು ಎಂದು. Amen. Amen. Hallelujah. Hallelujah. You may not know where you should go, but Lord knows exactly where you should go. ನಿನಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ನಿನಗೂ ಗೊತ್ತಿಲ್ಲದೆ ಇರಬಹುದು, ಆದರೆ ಕರ್ತನಿಗೂ ಗೊತ್ತಿದೆ ನೀನನ್ನು ಯಾವ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಎಂದು. Hallelujah. Hallelujah. ಬಹಳ ಜನ ಗೊತ್ತಿಲ್ಲ ಯಾರನ್ನ ಮದುವೆ ಮಾಡ್ಕೋಬೇಕಂತಂದ್ರೆ. ಅನೇಕರಿಗೆ ಗೊತ್ತಿಲ್ಲ ಯಾರನ್ನ ಮದುವೆ ಮಾಡ್ಕೋಬೇಕೆಂದು. ಕೆಂಪಗಿರ್ಬೇಕಂತ ಹೇಳಿ ಹುಡುಕಾಡಿ 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 ಮದುವೆ ಮಾಡ್ಕೊಂತಾರೆ, ಆಮೇಲೆ ಬರ್ತದೆ ತ್ರಾಸು, ಜೀವನೆಲ್ಲ ಕಷ್ಟಪಡ್ತಾರೆ.
They don't take right guidance. ಸರಿಯಾಗಿರುವಂತ ನಡೆಸುವಿಕೆ ಅವ್ರು ಅಂದ್ರೆ ಕಪ್ಪಗಿರೋನು ಮದುವೆ ಮಾಡ್ಕಂತ ಹೇಳ್ತಾರಲ್ಲ. ಕಪ್ಪಗಿದ್ದವರೆಲ್ಲ ಒಳ್ಳೆಯವರಂತಲ್ಲ, ಮಾಡ್ಕೊ ಅಂತಲ್ಲ. But you must be guided by the Lord. ಆದ್ರೆ ಪವಿತ್ರ ಆತ್ಮ ದೇವರಿಂದ ನೀನು ನಡೆಸಲ್ಪಡಬೇಕು. Hallelujah. Hallelujah. ನಿನ್ನ ಏಮೇ ನಾನು ಕೆಂಪಿರೋರ್ನೇ ಮಾಡ್ಕೊಂಡ್ರೆ ಬೇರೆಯವ್ರು ಮಾಡ್ಕೊಳ್ಳೋದಿಲ್ಲ ಅಂತ ಬೇರೆಯವ್ರನ್ನ ಮಾಡ್ಕೊಂಡ್ರೆ ದಟ್ ಇಸ್ ರಾಂಗ್. ನೀನು ಎಷ್ಟು ಒಳಗಡೆ ಆತ್ಮ ದೇವರು ಹೇಳಿದ್ರೆ ಕೂಡ ಇಲ್ಲ ನನಗೆ ಇಂಥವರೇ ಬೇಕಾ ನಿನ್ನ ಸ್ವಂತವಾಗಿ ಹೋಗಿದ್ರೆ ಅದು ಕಷ್ಟ. Hallelujah. ತಪ್ಪು. Lord knows exactly where you should go. ದೇವರಿಗೆ ಗೊತ್ತಿದೆ ಖಚಿತವಾಗಿ ನೀನು ಯಾವ ಮಾರ್ಗದಲ್ಲಿ ಹೋಗಬೇಕು ಎಂದು. Hallelujah. Hallelujah. How many say that I am in the right path today? ಎಷ್ಟು ಜನ ಹೇಳ್ತೀರಿ ನಾನು ಈ ಸರಿಯಾಗಿರುವಂತ ಮಾರ್ಗದಲ್ಲಿ ಇದ್ದೇನೆ ಈ ದಿನ ಎಂದು. Hallelujah. Hallelujah. Say after me. ನನ್ನ ಹಿಂದೆ ಇರಿದ್ದಲ್ಲಿ He taketh me into the right path. ಕರ್ತನು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. Hallelujah. Hallelujah. Say after me, He has chosen me. ಹೇಳ್ರಿ ಆತನು ನನ್ನನ್ನು ಆರಿಸಿಕೊಂಡಿದ್ದಾನೆ. That means ಅದನ್ನರ್ಥ you never walk alone. ನೀನು ಒಬ್ಬಂಟಿಗನಾಗಿ ನಡೆಯುವುದಿಲ್ಲ. That's what Jesus said, I will not leave you as orphans. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. I will not leave you as a fatherless. ನಾನು ತಂದೆ ತಾಯಿಗಳು ಇಲ್ಲದಂತೆ ಅನಾಥನಾಗಿ ನಾನು ಬಿಡುವುದಿಲ್ಲ. We have a father. ನಮಗೂ ತಂದೆ ಇದ್ದಾನೆ. His name is Jesus. ಆತನ ಹೆಸರು ಯೇಸು ಕ್ರಿಸ್ತ ಯೇಸುವು. Hallelujah. Hallelujah. He taketh us into His right path. ಆತನು ತನ್ನ ಖಚಿತ ಮಾರ್ಗದಲ್ಲಿ ನಮ್ಮನ್ನು ತೆಗೆದುಕೊಂಡು He ಹೋಗಿದ್ದಾನೆ. knows exactly where we should go. ನಾವು ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿದೆ. That's what say after me, I never walk alone. ಅದಕ್ಕಾಗಿ ಹೇಳ್ರಿ, ನನ್ನ ಹಿಂದೆ ನಾನು ಎಂದಿಗೂ ಒಬ್ಬಂಟಿಗನಾಗಿ ನಡೆಯುವುದಿಲ್ಲ, ಜೀವಿಸುವುದಿಲ್ಲ. ಮಾತಾಡಿಲ್ಲ ಅಂದ್ರೆ ನಿನಗೆ ಸಿಗೋದಿಲ್ಲ. Christianity is when you speak only you will get it. ಕ್ರೈಸ್ತವ್ಯದಲ್ಲಿ ನೀನು ವಿಷಯಗಳು ಹೊಂದಿಕೊಳ್ಳಬೇಕೆಂದ್ರೆ ಬಾಯಿಯಿಂದ ಅರಿಕೆಗಳು, ಬಾಯಿಯಿಂದ ಮಾತನಾಡಬೇಕು. ಅಳೋದ್ರಿಂದ ಪಡೆದುಕೊಳ್ಳೋದಿಲ್ಲ. ಅಷ್ಟುವರೆಗೆ ನೀನು ಪಡೆದುಕೊಳ್ಳಕ್ಕಾಗಲ್ಲ. ಕಾಲಿಗೆ ನೋವು ಬಂದರೆ ಹತ್ತಿರ ನೀನು ಪಡೆದುಕೊಳ್ಳೋದಿಲ್ಲ. ಕಾಲಿಗೆ ನೋವು ಆಗಿದ್ರೆ ಹತ್ತಿದ್ರೆ ಏನಾಗೋದಿಲ್ಲ, ಏನು ನೀವು ತಿಳ್ಕೊಳ್ತೀವಿ ಹತ್ತಿದ್ರೆ ನಿಂಗೆ ಸಿಗ್ತದೆ ಅಂತಂದು ಹೇಳಿ. ಹತ್ತಿದ್ರೆ ಸಿಗೋದಿಲ್ಲ. ಜ್ವರ ಬಂದರೆ ಆಳೋದು, ಮತ್ತು ನೋವು ಬಂದರೆ ಆಳೋದು, ರೋಗ ಬಂದರೆ ಆಳೋದು, ಹಣ ಇಲ್ಲಾಂದರೆ ಆಳೋದು. ದಿಸ್ ಈಸ್ ನಾಟ್ ಕ್ರಿಶ್ಚಿಯಾನಿಟಿ. ನೀವು ವಿತೌಟ್ ಕನ್ಫೆಸಿಂಗ್ ದ ವರ್ಡ್ಸ್, if you go through this pain or suffering, this is not the Christianity. You will not get anything. ನೀನು ಏನು ಹೊಂದಿಕೊಳ್ಳುವುದಿಲ್ಲ. Hallelujah. Hallelujah. Say after me, I never walk alone. ಹೇಳ್ರಿ, ನನ್ನ ಹಿಂದೆ ನಾನು ಎಂದಿಗೂ ಒಬ್ಬಂಟಿಗನಾಗಿ ನಡೆಯುವುದಿಲ್ಲ. ಎಷ್ಟು ವರ್ಷಗಳಾಯಿತು ಹೇಳ್ಕೊಂಡು ಬರ್ತಾ ಇದ್ವಿ, ಆದರೂ ಕೂಡ ಗಟ್ಟಿಯಾಗಿ ಬಾಗಿ ಬಿಜ್ಜಿಯಾಗಿ ಹಿಡ್ಕೊಂಡು ಕುಂತಿರಲ್ಲ. ಇಷ್ಟು ವರ್ಷ ಹೇಳ್ತಾ ಇದ್ರೆ ಕೂಡ ಬಾಯಿ ತೆರೆದು ಅರಿಕೆಗಳು ಮಾಡದೇ ಇಲ್ಲ. ಬಗಿರಿದವ್ರಿಗೆ ಹೇಳಿ, ನಾಚಿಗಿಲ್ಲೇನು ಬಾಯಿ ಅಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ದೆಲ್ಲ ಅಂತಂದು ಹೇಳಿ. ಬೇರೆಯವ್ರಿಗೆ ಹೇಳ್ರಿ, ನಾಚಿಕಿಲ್ಲೇನು ಬಾಯಿ ಹಂಗ ಗಟ್ಟಿಯಾಗಿ ಹಿಡ್ಕೊಂಡಿದೆ, ಬಾಯಿ ತೆರಲಾರ್ದಂಗ. ಅರ್ಥ ಆಗ್ತದ ಇಲ್ಲ ವಾಕ್ಯ? ವಾರ ವಾಕ್ಯ ಅರ್ಥವಾಗುತ್ತಾ ಇದೆ ಇಲ್ಲನಾ? ವಾರ ವಾರ ಹೇಳ್ತಾ ಇದ್ದಾರೆ. Say after me, I never walk alone. ಹೇಳ್ರಿ, ನನ್ನ ಹಿಂದೆ ನಾನು ಎಂದಿಗೂ ಒಬ್ಬಂಟಿಗನಾಗಿ ನಡೆಯುವುದಿಲ್ಲ. Hallelujah. Hallelujah. Fourth word Psalmist said here, though I walk in the valley of the shadow of the death. ಇಲ್ಲಿ 4ನೇ ವಚನವು ಕೀರ್ತನಗಾರನ ದಾವೀದನು ಹೇಳ್ತಾ ಇದ್ದೇನೆ, ನಾನು ಮರಣದ ತಗ್ಗಿನಲ್ಲಿ ನಾನು ನಡೆದಾಗಿದ್ದರೂ I will not fear. ನಾನು ಭಯ ಪಡುವುದಿಲ್ಲ. Amen. Amen. What is saying here? ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮರಣದ ಪಾಶದಲ್ಲಿ ನಾನು ನಡೆದಾಗಲೂ ಕೂಡ ನಾನು ಭಯಪಡುವುದಿಲ್ಲ. ಮರಣದ ಪಾಶದಲ್ಲಿ ನಾನು ನಡೆದಾಗಲೂ ಕೂಡ ನಾನು ಭಯಪಡುವುದಿಲ್ಲ. Why don't fear? ಯಾಕೆ ಭಯಪಡುವುದಿಲ್ಲ? He is saying, thou art with me. ಆತನು ಹೇಳ್ತಾ ಇದ್ದಾನೆ, ಕರ್ತನ್ ನನ್ನ ಜೊತೆಗೆ ಇರುವುದರಿಂದ ನನಗೆ ಭಯವಿಲ್ಲ, ಜಯಿಸ್ತೇನೆ. Hallelujah. Hallelujah. Whatever the situation, whatever the condition you are going through today, I tell you, don't fear, don't be afraid, because the Lord is with you. ಈ ಒಂದು ದಿನ ನೀನು ಹೋಗುವಂತ ಪರಿಸ್ಥಿತಿ ಸಂದರ್ಭ ಏನೇ ಆಗಿದ್ರೂ ಕೂಡ ನೀನು ಭಯಪಡುವುದು ಬೇಕಾಗಿಲ್ಲ. ಕರ್ತನ್ ನಿನ್ನಲ್ಲಿ ಇರುವುದರಿಂದ ಅದರಲ್ಲಿ ನಿನಗೆ ಜಯವೇ. Hallelujah. Hallelujah. You may go through pain. ನಿನಗೆ ನೋವುದಿಂದ ನೀನು ಹೋಗ್ತಾ You may ಇರಬಹುದು. go through suffering. ನೀನು ಕಷ್ಟಪಡ್ತಾ ಇರಬಹುದು. You may go through lack. ಕಡಿಮೆದಿಂದ ಕೊರತೆಯಿಂದ You ಹೋಗ್ತಾ may be ಇರಬಹುದು. disturbed. ನೀನು ಗಲಿಬಿಲಿ ಹೊಂದಿರಬಹುದು. I tell you, Lord is with you. ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. Lord dwells in you. ಕರ್ತನು ನಿನ್ನಲ್ಲಿ ವಾಸ ಮಾಡ್ತಾ You ಇದ್ದಾರೆ. must confess, Lord is with me. ನೀನು ಬಾಯಿಂದ ಹೇಳಬೇಕು, ಕರ್ತನು ನನ್ನ ಸಂಗಡ ಇದ್ದಾರೆ. I don't be afraid. ನಾನು ಭಯಪಡುವುದಿಲ್ಲ. Hallelujah. Hallelujah. You must say,
Lord is with me because I don't fear. ಕರ್ತನು ನನ್ನಲ್ಲಿ ಇರುವುದ ಕಾರಣ ನಾನು ಭಯಪಡುವುದಿಲ್ಲ ಅಂತ Say ಹೇಳಿ after me. ನನ್ನ ಹಿಂದೆ ಹೇಳ್ರಿ, Because he is with me, ಕರ್ತನು ನನ್ನ ಸಂಗಡ ಇದ್ದ ಕಾರಣ I fear no evil. ನಾನು ಕೇಡಿಗೆ ಎಂದಿಗೂ ಭಯಪಡುವುದಿಲ್ಲ. Hallelujah. Here say Swami said, ಇಲ್ಲಿ ಕೀರ್ತನಗಾರನ ಹೇಳ್ತಾರೆ, thy rod, thy staff, they comfort me. ನಿನ್ನ ಕೋಲು ನಿನ್ನ ದೊಣ್ಣೆ ನನ್ನನ್ನು ಕಾಪಾಡುತ್ತಾ ಇದೆ. Here two things they mentioned. ಇಲ್ಲಿ ಎರಡು ವಿಷಯಗಳು ಹೇಳ್ತಾ ಇದ್ದಾರೆ. He got, that shepherd got the rod and shepherd got the staff also. ಕುರುಬನಿಗೆ ಕೋಲು ಇರುತ್ತದೆ ಮತ್ತೆ ದೊಣ್ಣೆ ಇರುತ್ತದೆ. ಇವತ್ತಿನ ಕುರುಬಗಳಲ್ಲಿ ಬರೀ ಕೋಲು ಇರ್ತದೆ ಅಷ್ಟೇ, ದೊಣ್ಣೆ ಇಲ್ಲ. Nowadays we see only the rod. They don't know what is staff also. ಸ್ಟಾಫ್ ದೊಣ್ಣೆ ಅಂದ್ರೆ ಏನೋ ಬಹಳಷ್ಟು ಕುರುಬಗಳಿಗೆ ಗೊತ್ತಿಲ್ಲ. Many people think that shepherd have only rod to keep the sheep. ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ ಕುರಿಗಳನ್ನು ಕಾಯುವುದಕ್ಕೆ ಬರೇ ಕೋಲನ್ನು ಉಪಯೋಗಿಸ್ತಾನೆಂದು. Lot of times rod is used as a weapon to protect the sheep. ಅನೇಕ ಸಮಯಗಳಲ್ಲಿ ಆ ಒಂದು ಕೋಲನ್ನು ತನ್ನ ಕುರಿಗಳನ್ನು ಕಾಪಾಡುವುದಕ್ಕೆ ಉಪಯೋಗಿಸ್ತಾರೆ. Lot of times shepherd use the weapons, the rod as a weapon against the enemy, I can say. ಅನೇಕ ಸಮಯಗಳಲ್ಲಿ ಕುರುಬನು ತನ್ನ ಕುರಿಗಳಿಗೆ ವಿರುದ್ಧವಾಗಿ ಬರುವಂಥ ವೈರಿಯನ್ನು ವ್ಯತಿರೇಕ ಶಕ್ತಿಗಳನ್ನು ಎದುರಿಸುವುದಕ್ಕಾಗಿ ಆ ಕೋಲನ್ನು ಉಪಯೋಗಿಸ್ತಾನೆ. ಬಟ್ ಆದರೆ ಇವತ್ತಿನ ಕುರುಬರು ಆ ಕುರಿಗಳಿಗೆ ಹೊಡಿತಾ ಇರ್ತಾರೆ, ಆ ಕೋಲು ತೆಗೆದುಕೊಂಡು ಕುರಿಗಳನ್ನೇ ಹೊಡಿತಾ ಇರ್ತಾರೆ ಕುರುಬರು. ಬಟ್ ಆಕ್ಚುಲಿ ದಿ ಶೆಪರ್ಡ್ ಯೂಸ್ ದಟ್ rod as a weapon against the enemy, not for the sheep. ಆದರೆ ಮಾಮೂಲಾಗಿ ಆ ಕೋಲನ್ನು ಕುರುಬರು ಕುರಿಗಳಿಗೆ ವಿರುದ್ಧವಾಗಿ ಬರುವಂಥ ವೈರಿಯನ್ನು ಓಡಿಸುವುದಕ್ಕೆ ಉಪಯೋಗಿಸ್ತಾರೆ, ಕೋಲನ್ನು ಹೊಡೆಯುವುದಕ್ಕೆ ಉಪಯೋಗಿಸ್ತಾರೆ, ಕೋಲನ್ನು ತನ್ನ ಕುರಿಗಳನ್ನು ಹೊಡೆಯುವುದಕ್ಕೆ ಅಲ್ಲ. But shepherd use the staff to guide the sheep. ಆದರೆ ಈ ದೊಣ್ಣೆಯನ್ನು ಕುರಿಗಳನ್ನು ನಡೆಸುವುದಕ್ಕಾಗಿ ಉಪಯೋಗಿಸ್ತಾನೆ. ಬಗಲಿಗೆ ಹೋದ್ರೆ ಅದು ಸರಿಯಾಗಿ ನಡೆಸುವುದಕ್ಕಾಗಿ ಉಪಯೋಗಿಸ್ತಾರೆ. ಆ ದೊಣ್ಣೆಯನ್ನು ಬಗಲಿಗೆ ಎಲ್ಲೆನ್ನ ಹೋಗ್ತಾ ಇದ್ರೆ ಅದನ್ನು ಸರಿಯಾಗಿ ಕುರಿಯನ್ನು ತೆಗೆದುಕೊಂಡು ಬರುವಂತೆ ನಡೆಸ್ತಾನೆ. ಬೇರೆ ಎಲ್ಲನ ಬೀಳಕ್ಕೆ ಹೋಗಿದ್ರೆ ಅದು ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಮುಳ್ಳುಗಳಲ್ಲಿ ಎಲ್ಲೆನ್ನ ಸಿಕ್ಕಿದ್ರೆ ಅದನ್ನು ಕಾಪಾಡುವಂತೆ ಆ ದೊಣ್ಣೆಯನ್ನು ಉಪಯೋಗಿಸಿ ಕುರಿಯನ್ನು ಕಾಪಾಡುತ್ತಾನೆ, ನಡೆಸುತ್ತಾನೆ. As the same way, ಅದೇ ರೀತಿಯಲ್ಲಿ Holy Ghost leads us and guides us and protects us with His staff. ಪವಿತ್ರಾತ್ಮ ದೇವರು ಕೂಡ ನಮ್ಮನ್ನು ನಡೆಸುತ್ತಾ ಕಾಪಾಡುತ್ತಾ ಸರಿಪಡಿಸ್ತಾ ಬರ್ತಾ ಇದ್ದಾರೆ. With His divine power. ತನ್ನ ದೈವಿಕವಾಗಿರುವಂತ ಶಕ್ತಿಯಿಂದ ಪವಿತ್ರಾತ್ಮ ದೇವರು ನಮ್ಮನ್ನು ನಡೆಸುತ್ತಾ ಕಾಪಾಡುತ್ತಿದ್ದಾರೆ. Hallelujah. Hallelujah. Amen. Amen. How many understood? Say praise the Lord. ಎಷ್ಟು ಜನಕ್ಕೆ ಅರ್ಥವಾಯಿತು? praise the Lord ಹೇಳ್ರಿ. praise God. Here Swami said, ಇಲ್ಲಿ ಕೀರ್ತನಗಾರ ಹೇಳ್ತಾ ಇದ್ದಾರೆ, Thou prepares the table before me in the presence of my enemies. ನೀನು ನನ್ನ ವೈರಿಗಳ ಮುಂದೆ ಔತಾಣವನ್ನು ಸಿದ್ಧಪಡಿಸಿದಿ ಅಂತ ಹೇಳ್ತಾ ಇದ್ದಾರೆ. That means ಅದನ್ನ ಅರ್ಥ, I don't care who is my enemy. ಅದನ್ನ ಅರ್ಥ ಏನಂದ್ರೆ ನನ್ನ ಶತ್ರು ಯಾರೇ ಆಗ್ಲಿ ಅದು ನನ್ನ ಲೆಕ್ಕಕ್ಕೆ ಮನಸ್ಸಿಗೆ ಹಚ್ಕೋದಿಲ್ಲ. I am prospering in the presence of my enemies. ನನ್ನ ವೈರಿಗಳ ಮಧ್ಯದಲ್ಲೇ ನಾನು ಅಭಿವೃದ್ಧಿ ಹೊಂದುತ್ತೇನೆ. Hallelujah. Hallelujah. There are many enemies are in this world, but in the midst of the all enemies we are prospering. ಆ ಒಂದು ಪ್ರಪಂಚದ ಎಷ್ಟೋ ವೈರಿಗಳ ಮಧ್ಯದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾನೆ ಇದ್ದೇವೆ. How many say that I am prospering? ಎಷ್ಟು ಜನರು ಹೇಳ್ತಾರೆ ನಾನು ಅಭಿವೃದ್ಧಿ ಹೊಂದುತ್ತಾ ಇದ್ದೇನೆ ಎಂದು? In the presence of my enemies I am prospering. ನನ್ನ ವೈರಿಗಳ ಮಧ್ಯದಲ್ಲಿ ನಾನು ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ. I don't care who my enemy are. ನನ್ನ ವೈರಿ ಯಾರೇ ಆಗಿದ್ರು ಕೂಡ ನನ್ನ ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ, ಲೆಕ್ಕ ಮಾಡುವುದಿಲ್ಲ. Because I am prospering in the presence of my enemies. ವೈರಿಗಳ ಮಧ್ಯದಲ್ಲಿ ನಾನು ಬೆಳೆಯುತ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ. Hallelujah. Hallelujah. ಬರೀ ನಿನ್ನ ವೈರಿ ಅಭಿವೃದ್ಧಿ ಹೊಂದೋದಲ್ಲ, ನೀನು ಅಭಿವೃದ್ಧಿ ಹೊಂದಬೇಕು ಅವರ ಮಧ್ಯದಲ್ಲಿ. Amen. Hallelujah. Hallelujah. Even in the right, in the presence of your enemy, you prosper. ನಿನ್ನ ವೈರಿಗಳ ಮಧ್ಯದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತಿ. Hallelujah. Prosperity belong to Christian. ಅಭಿವೃದ್ಧಿ ಅನ್ನುವಂಥದ್ದು ಕ್ರೈಸ್ತವರಿಗೆ ಸಂಬಂಧಿಸಲ್ಪಟ್ಟಿದ್ದು. Many people think that Christian means they must live a
poor life. ಅನೇಕರು ಕ್ರೈಸ್ತರು ಅಂದ್ರೆ ಏನು ಬಡತನ ಜೀವನ ಜೀವಿಸಬೇಕು ಅನ್ಕೊಂತಾರೆ. Don't, that is not Christianity. Poverty is not Christianity. ಬಡತನ ಜೀವನ ಕ್ರೈಸ್ತವ ಜೀವನ ಅಲ್ಲ. Hallelujah. ಹಲ್ಲೆಲೂಯಾ. You must prosper. ನೀನು ಅಭಿವೃದ್ಧಿ ಹೊಂದಬೇಕು. When our Father is a God of creator of heaven and earth, how can we will be poor? ನಮ್ಮ ತಂದೆಯೇ ಸೃಷ್ಟಿಕರ್ತನಾಗಿ ಭೂಮಿಗೆ ಪರಲೋಕಕ್ಕೆ ಯಜಮಾನನಾಗಿರುವಾಗ ನೀನು ಹೇಗೆ ಬಡತನದಲ್ಲಿ ಇರ್ತಿ? Don't accept poverty. ಬಡತನವನ್ನು ನೀನು ಸ್ವೀಕರಿಸಬೇಡ. You must prosper in all things. ಎಲ್ಲಾ ವಿಷಯಗಳಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು. Amen. Amen. How many believe prosperity? ಎಷ್ಟು ಜನರು ಅಭಿವೃದ್ಧಿಯನ್ನು ನಂಬುತ್ತಾರೆ? Hallelujah. Hallelujah. If you don't believe prosperity, you won't prosper. ನೀನು ಅಭಿವೃದ್ಧಿ ನೀನು ವಿಶ್ವಸಿಸದಿಲ್ಲ ಅಂದ್ರೆ ನೀನು ಅಭಿವೃದ್ಧಿ ಹೊಂದುವುದಿಲ್ಲ. You must say prosperity is mine. ನೀನು ಹೇಳಬೇಕು ಅಭಿವೃದ್ಧಿ ನನ್ನದಾಗಿದೆ ಎಂದು. That's what Psalm is saying, that Lord will prepare the table in the presence of my enemies. ಅದೇ ಕೀರ್ತನಗಾರನು ಹೇಳ್ತಾ ಇದ್ದಾರೆ, ನನ್ನ ಶತ್ರುಗಳ ಮಧ್ಯದಲ್ಲಿ ನನ್ನ ಕರ್ತನ್ ನನ್ನನ್ನು ಅಭಿವೃದ್ಧಿಗೊಳಿಸುತ್ತಾನೆ ಎಂದು. Hallelujah. Hallelujah. David says here, thou anointed my head with oil. ಇಲ್ಲಿ ದಾವೀದನು ಹೇಳ್ತಾ ಇದ್ದೇನೆ, ನೀನು ನನ್ನ ತಲೆಯನ್ನು ತೈಲದಿಂದ ಅಭಿಷೇಕ ಮಾಡಿದೆ ಎಂದು. I am anointed. ನಾನು ಅಭಿಷೇಕಿಸಲ್ಪಟ್ಟಿದ್ದೆ How ಎಂದು. many say I am anointed? ಎಷ್ಟು ಜನರು ಹೇಳ್ತಾರೆ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ ಎಂದು? Hallelujah. Hallelujah. We are filled by the Holy Ghost. ನಾವು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟಿದ್ದೇವೆ. We are anointed. ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. Here David is saying, my cup run over. ನನ್ನ ಪಾತ್ರೆ ಹುಕ್ಕಿ ಹೊರಳುತ್ತಾ ಇದೆ ಎಂದು, ತುಂಬಿ ಹುಕ್ಕಿ ಹೊರಳುತ್ತಾ Because ಇದೆ. he was anointed, ಆತನು ಅಭಿಷೇಕಿಸಲ್ಪಟ್ಟಿದ್ದ ಕಾರಣ his cup runneth over. ಆತನ ಪಾತ್ರೆ ಹುಕ್ಕಿ ಹೊರಳುತ್ತಾ ಇದೆ, ತುಂಬಿ ಹೊರಳುತ್ತಾ ಇದೆ. Hallelujah. ಹಲ್ಲೆಲೂಯಾ. If you are anointed, ನೀನು ಅಭಿಷೇಕಿಸಲ್ಪಟ್ಟಿದ್ರೆ your cup runneth over. ನಿನ್ನ ಜೀವನವು ಹುಕ್ಕಿ ಹೊರಳುತ್ತದೆ, ತುಂಬಿಸಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. Don't be satisfied with a little anointing. ಸ್ವಲ್ಪ ಅಭಿಷೇಕದಿಂದ ನೀನು ತೃಪ್ತಿ ಹೊಂದಬೇಡ. That cup, your spirit man must be filled and runneth over. ನಿನ್ನ ಆತ್ಮ ಮನುಷ್ಯನು ನಿನ್ನನ್ನು ತುಂಬಿಸಲ್ಪಟ್ಟು ಆತನು ನೀವು ಹುಕ್ಕಿ ಹೊರಳುವಂತೆ ನಿನ್ನ ಪಾತ್ರೆ ತುಂಬಿಸಲ್ಪಡಬೇಕು. You must speak with a spirit language. ನೀನು ಆತ್ಮ ಭಾಷೆಯಲ್ಲಿ ಮಾತನಾಡಬೇಕು ಹುಕ್ಕಿ ಹೊರಳುವಂತೆ. Then you will be filled, your cup runneth over. ಅವಾಗ ನೀನು ನಿನ್ನ ಜೀವನದಲ್ಲಿ ಹುಕ್ಕಿ ಹೊರಳುವಂತ ವಿಷಯಗಳು ನೋಡ್ತಿ. Hallelujah. ಹಲ್ಲೆಲೂಯಾ. 6th verse, Psalmist said, 6ನೇ ವಚನ ಹೇಳುತ್ತದೆ, surely goodness and mercy shall follow me all the days of my life. ನಿಶ್ಚಯವಾಗಿ ನನ್ನ ಎಲ್ಲಾ ದಿವಸಗಳೆಲ್ಲ ಶುಭವೂ ಕೃಪೆಯೂ ಹಿಂಬಾಲಿಸುತ್ತದೆ. Hallelujah. ಹಲ್ಲೆಲೂಯಾ. ಯಾವಾಗ ಶುಭವೂ ಕೃಪೆಯು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸುತ್ತದೆ. ಯಾವಾಗ ಹಿಂಬಾಲಿಸುತ್ತದೆ ಶುಭವೂ ಕೃಪೆಯು ನಿಮ್ಮನ್ನು? Not only just anointed, when your cup runneth over, then I tell you, surely goodness and mercy shall follow you all ಬರೇ the days of ಅಭಿಷೇಕಿಸಲ್ಪಟ್ಟುವುದು your life. ಮಾತ್ರವಲ್ಲ, ನಿನ್ನ ಪಾತ್ರೆ ತುಂಬಿ ಹೊಕ್ಕಿ ಹೊರಳುವಾಗ ಆ ಶುಭವೂ ಕೃಪೆಯು ನಿನ್ನ ದಿವಸಗಳೆಲ್ಲ ಅದು ನಿನ್ನನ್ನು ಹಿಂಬಾಲಿಸುತ್ತದೆ. Amen. Hallelujah. ಹಲ್ಲೆಲೂಯಾ. When you are anointed, when the Holy Ghost come and dwells in you, your cup, your inner man, your spirit man must be filled and overflow with anointing. Then I tell you, surely goodness and mercy shall follow all the days of your life. ಪವಿತ್ರಾತ್ಮ ದೇವರು ನಿನ್ನ ನೆಲೆಗೊಂಡಿರುವಾಗ, ಆತನೊಂದಿಗೆ ನೀವು ಹೆಚ್ಚಾಗಿ ತುಂಬಿಸಲ್ಪಡುವಾಗ, ನಿನ್ನ ಪಾತ್ರ ಹುಕ್ಕಿ ಹೊರಳುವಾಗ ನಿನ್ನ ಜೀವನವೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. Every day his goodness and mercy follow you. ಪ್ರತಿ ದಿನ ಕೂಡ ಆತನ ಶುಭವು ಆತನ ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. That's what Bible says, all the days of my life. ಅದಕ್ಕಾಗಿ ಕೀರ್ತನಗಾರ ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಜೀವನವೆಲ್ಲ goodness mercy follow me. ಶುಭವು ಕೃಪೆಯು ಹಿಂಬಾಲಿಸುತ್ತದೆ ಎಂದು. Amen. ಆಮೆನ್. Hallelujah. ಹಲ್ಲೆಲೂಯಾ. This goodness mercy means that is God's grace. ಒಳ್ಳೆತನ ದಯ ಅಂದ್ರೆ ಅದು ದೇವರ ಕೃಪೆ. So David once he said, I want to show mercy on somebody in the house of Saul. ದಾವೀದನು ಒಂದು ಸತಿ ಈ ರೀತಿಯಲ್ಲಿ ಹೇಳ್ತಾನೆ, ಸೌಲ ರಾಜನ ಮನೆಯಲ್ಲಿ ಒಬ್ಬರಿಗೆ ಯಾರಿಗಾದರೂ ನಾನು ದಯೆ ತೋರಿಸಬೇಕಂತಿದ್ದೇನೆ ಎಂದು. 2 Samuel 9th chapter 3rd verse. 2ನೇ ಸಮುವೇಲನು 9ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ. He said, is there anyone in the house of Saul? ಆತನು ಹೇಳ್ತಾ ಇದ್ದಾನೆ ದಾವೀದನು, ಯಾರಾದರೂ ಸೌಲ ರಾಜನ ಮನೆಯಲ್ಲಿ ಯಾರಾದರೂ ಇದ್ದಾರಾ? I may show the kindness of God. ನಾನು ದೇವರ ದಯೆಯನ್ನು ಅವ್ರಿಗೆ ತೋರಿಸುವುದಕ್ಕಾಗಿ, for Jonathan's sake. ಯೋನಾತಾನ ಸಲುವಾಗಿ ಯೋನಾತಾನಕ್ಕೋಸ್ಕರ ನಾನು ದಯೆ ತೋರಿಸಬೇಕಂತಿದ್ದೇನೆ ಅಂತ ಹೇಳ್ತಾರೆ. You want to show the
mercy and kindness. ಯೋನಾತನನ್ನು ನೆನಪು ಮಾಡಿಕೊಂಡು ಆತನ ಕುಟುಂಬದಲ್ಲಿ, ಸೌಲ್ ರಾಜನ ಕುಟುಂಬದಲ್ಲಿ ಯಾರನ್ನಾದರೂ ತನ್ನ ದಯೆ ತೋರಿಸಿ ಒಳ್ಳೆತನವನ್ನು ತೋರಿಸಬೇಕಂತ ನಿರ್ಣಯ ಮಾಡಿದ್ದಾನೆ ದಾವೀದ ರಾಜನು. Hallelujah. ಹಲ್ಲೆಲೂಯಾ. As the same way, God is showing mercy to all of us because He is seeing Jesus Christ. ಅದೇ ರೀತಿಯಲ್ಲಿ ತಂದೆಯಾದ ದೇವರು ಕೂಡ ನಮ್ಮೆಲ್ಲರ ಮೇಲೆ ದಯೆ ತೋರಿಸಿದ್ದಾನೆ. ಕಾರಣ ಯೇಸು ಕ್ರಿಸ್ತನನ್ನು ನೋಡಿ ನಮ್ಮ ಮೇಲೆ ದಯೆ ತೋರಿಸಿದ್ದಾನೆ, ಕರುಣೆ ತೋರಿಸಿದ್ದಾನೆ. David saw Jonathan and he wanted to bless Mephibosheth. ದಾವೀದನು ಯೋನಾತನನ್ನು ನೋಡಿ ತನ್ನ ಕುಮಾರನಾಗಿರುವಂಥ ಮೆಫಿಬೋಶೆತನು ಕನಿಕರಿಸಬೇಕಂತ ನಿರ್ಣಯ ಮಾಡಿಕೊಂಡಿದ್ದನು. We are all born of Jesus. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಂದ ತಂದೆಯಾದ ದೇವರಿಗೆ ಹುಟ್ಟಿದ್ದೇವೆ. Hallelujah. ಹಲ್ಲೆಲೂಯಾ. Lord God will show mercy on us. Why? Because Jesus Christ himself gave a sacrifice. ತಂದೆಯಾದ ದೇವರು ನಮ್ಮ ಮೇಲೆ ದಯ ಕರುಣೆ ತೋರಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ ನಮ್ಮ ಸ್ಥಾನದಲ್ಲಿ ಯೇಸುವೇ ಎಲ್ಲ ಬಲಿಯರ್ಪಣೆ ಆಗಿದ್ದ ಕಾರಣ. That's what you can say today. Surely goodness and mercy shall follow me all the days of my life. ಅದಕ್ಕಾಗಿ ನೀನು ಹೇಳಬಹುದು, ನನ್ನ ಜೀವನವೆಲ್ಲ ಶುಭವು ಕೃಪೆಯು ನನ್ನನ್ನು ದಯೆಯು ಹಿಂಬಾಲಿಸುತ್ತದೆ ಎಂದು. All the days of your life. ನಿನ್ನ ಜೀವನವೆಲ್ಲ ಕೂಡ Not one day. ಒಂದು ದಿನ ಮಾತ್ರ ಅಲ್ಲ. ಒಂದು ದಿವಸ ಮ್ಯಾಗ, ಒಂದು ದಿವಸ ಕೆಳಗ, ಒಂದು ದಿವಸ ಮ್ಯಾಗ, ಒಂದು ದಿವಸ ಕೆಳಗ ಹಂಗೆ ಜೀವಿಸಬೇಡ್ರಿ. Hallelujah. Hallelujah. All the days of your life. ಎಲ್ಲಾ ದಿವಸಗಳೆಲ್ಲ Surely goodness and mercy shall follow you. ಖಚಿತವಾಗಿ ದೇವರ ಕರುಣೆ ದಯ ನಿಮ್ಮನ್ನು ಹಿಂಬಾಲಿಸುತ್ತದೆ. ಒಂದ್ಸತಿ ಜಗಳ ಗಂಡ ಹೆಂಡತಿಗೆ ಮನೆಯಲ್ಲಿ, ಒಂದ್ಸತಿ ಆರಾಮಾಗಿ ಕುಂತ್ಕೊಂಡು ಊಟ ಮಾಡೋದು. ಒಂದು ದಿವಸ ಸಂತೋಷವಾಗಿರ್ತೀರಿ, ಒಂದು ದಿವಸ ಮುಖ ಸೊಟ್ಟಗಾಗಿರ್ತದೆ. ಆ ರೀತಿ ಎಲ್ಲ, ನಾಟ್ ಅಪ್ ಆ್ಯಂಡ್ ಡೌನ್ ಲೈಫ್. ಯಾವುದೋ ಕೆಳಗ ಮೇಲಕ್ಕೆ ಇರೋದು, ಕೆಳಗೆ ಇಳೋದು, ಆ ರೀತಿ ಜೀವನ ಅಲ್ಲ. ಒಂದ್ಸತಿ ಸಿಕ್ನೆಸ್, ಒಂದ್ಸತಿ ಆರೋಗ್ಯ, ಒಂದಿನ ಅನಾರೋಗ್ಯ, ಒಂದ್ಸತಿ ಹಣ ಇರ್ತದೆ ಕೈಯಲ್ಲಿ, ಒಂದ್ಸತಿ ಹಣ ಇರೋದಿಲ್ಲ. ನಾಟ್ ಲೈಕ್ ದಟ್. ಆ ರೀತಿಯಲ್ಲೆಲ್ಲ Bible says, surely goodness and mercy shall follow me all the days of my life. ಖಚಿತವಾಗಿ ದೇವರ ದಯ ಕರುಣೆ ನನ್ನನ್ನು ಶುಭವು ಹಿಂಬಾಲಿಸುತ್ತದೆ ಎಂದು. How many believe this verse? ಎಷ್ಟು ಜನರು ಈ ವಚನವನ್ನು ನಂಬುತ್ತೀರಿ? If you believe, say after me. ವಿಶ್ವಸಿಸಿದರೆ ನನ್ನ ಹಿಂದೆ ಹೇಳ್ರಿ. Surely goodness, ಖಚಿತವಾಗಿ ಒಳ್ಳೆತನವು, mercy, ಶುಭವು, ದಯವು shall follow me all the days of my ನನ್ನ life. ಜೀವನವೆಲ್ಲ ಕೂಡ ಹಿಂಬಾಲಿಸುತ್ತದೆ. Hallelujah. Hallelujah. Goodness of God shall follow you all the days of your life. ದೇವರ ಒಳ್ಳೆತನವು, ಶುಭವು, ದಯ ನಿನ್ನನ್ನು ಜೀವನವೆಲ್ಲ ಕೂಡ ಹಿಂಬಾಲಿಸುತ್ತದೆ. Hallelujah. Hallelujah. After that life in this earth, ಭೂಮಿ ಮೇಲೆ ಈ ಪ್ರಯಾಣವು ಮುಗಿದು ಬಿಟ್ಟು ಹೋದ ನಂತರ, what life? ಯಾವ ಜೀವ? All the days of our life, only goodness and mercy follow us. ಯಾವಾಗಲೂ ಆ ಒಂದು ಒಳ್ಳೆತನವು, ಆ ಒಂದು ದಯೆ ಅದೇ ಹಿಂಬಾಲಿಸ್ತದೆ ನಮ್ಮನ್ನು. ಭಾಳ ಜನ ಅಂತಾರೆ, ಈ ಲೋಕದಲ್ಲಿ ಕಷ್ಟಪಟ್ಟಿನ್ರಿ ಹೋಗಿ ಪರಲೋಕ ಹೋಗ್ಬಿಡೋಣ. ನಾಟ್ ಲೈಕ್ ದಟ್. ಭಾಳ ಜನ ಈ ಲೋಕವನ್ನು ಬಿಟ್ಟು ಹೋಗೋಕೆ ನೋಡ್ತಾರೆ. ಎದಕ್ಕಂದರೆ ಏನ್ರಿ ಬರೀ ರೋಗಗಳು, ಬಡತನ, ಕಷ್ಟಗಳು, ಜಗಳ ಇವೆಲ್ಲ ಬ್ಯಾಡ್, ಬಿಟ್ಟು ಹೋಗ್ಬಿಡ್ಬೇಕು. ನಾಟ್ ಲೈಕ್ ದಟ್. ಕ್ರಿಶ್ಚಿಯನ್ ಲೈಫ್ ಈಸ್ ನಾಟ್ ಲೈಕ್ ದಟ್. ಕ್ರೈಸ್ತವ ಜೀವನ ರೀತಿಯಲ್ಲಿ ಇರುವುದಿಲ್ಲ. ಶುಭವು ಮತ್ತು ದಯೆಯು ಹಿಂಬಾಲಿಸುತ್ತದೆ. ಯಾವಾಗಲೂ ನಮ್ಮ ಜೀವನದಲ್ಲಿ ತುಂಬಿಸಿಕೊಂಡು ಜೀವಿಸಬೇಕು ಭೂಮಿಯಲ್ಲಿ. ಆಮೆನ್. Hallelujah. Then we will go to heaven. ಆದ ನಂತರ ನಾವು ಪರಲೋಕಕ್ಕೆ ಹೋಗಬೇಕು. ಈ ಭೂಮಿಯಲ್ಲೇ ಶುಭಯು ಕೃಪೆಯು ಇರಬೇಕು ನಿನಗೆ. ಈ ಭೂಮಿ ಮೇಲೇನೆ ಶುಭವು, ಕೃಪೆಯು, ದಯೆಯು ಇರಬೇಕು. ಈ ಭೂಮಿ ಮೇಲೆ ನಿನಗೆ ಅಭಿವೃದ್ಧಿ ಇರಬೇಕು. ಈ ಭೂಮಿ ಮೇಲೇನೆ ಅಭಿವೃದ್ಧಿ ಇರಬೇಕು. ಈ ಭೂಮಿ ಮೇಲೆ ನೀನು ಆರೋಗ್ಯವಂತನಾಗಿ ಜೀವಿಸಬೇಕು. ಆಮೆನ್. Hallelujah. Hallelujah. ಈ ಭೂಮಿ ಮೇಲೆ ನೀನು ಧೈರ್ಯವಂತನಾಗಿ ಜೀವಿಸಬೇಕು. ಆಮೆನ್. Hallelujah. ಸಮಾಧಾನ ಉಳ್ಳವನಾಗಿ ಜೀವಿಸಬೇಕು. ಆಮೆನ್. Hallelujah. Hallelujah. ಬಲಾಢ್ಯನಾಗಿ ಜೀವಿಸಬೇಕು. ಆಮೆನ್. ನಾಟ್ ಡಿಫೀಟೆಡ್ ಲೈಫ್. ಏನು ಸೋತು ಹೋಗಿರುವಂತ ಜೀವನ ಅಲ್ಲ. ನಾಟ್ ಪಾವರ್ಟಿ ಲೈಫ್. ಬಡತನ ಜೀವನ ಅಲ್ಲ. ನಾಟ್ ಡಿಸ್ಟರ್ಬೆನ್ಸ್ ಲೈಫ್. ಗಲಿಬಿಲಿ ಜೀವನ ಅಲ್ಲ. ಡೋಂಟ್ ಲಿವ್ ದಟ್ ಲೈಫ್. ದಟ್ ಇಸ್ ನಾಟ್ ಸ್ಕ್ರಿಪ್ಚರಲ್. ಅಂತ ಜೀವನ ಜೀವಿಸಬೇಡ್ರಿ. ಅದು ವಾಕ್ಯಾನುಸಾರವಾಗಿರುವಂತ ಜೀವನ ಅಲ್ಲ. ಲೈಫ್ ಇನ್ ದ ಪ್ರಾಸ್ಪರಿಟಿ. ನಿನ್ನ ಜೀವನ ಅಭಿವೃದ್ಧಿಯ ಜೀವನ. ನಾಟ್ ಓನ್ಲಿ ಫಿಸಿಕಲ್ ಪ್ರಾಸ್ಪರಿಟಿ, ಸ್ಪಿರಿಚುವಲ್ ಪ್ರಾಸ್ಪರಿಟಿ ಆಲ್ಸೋ. ಬರೇ ಏನೋ ಶಾರೀರಿಕ ಕಣ್ಣುಗಳ ಕಾಣಿಸುವಂತ ಶರೀರ ಅಭಿವೃದ್ಧಿ ಮಾತ್ರ ಅಲ್ಲ, ಆತ್ಮೀಯ ಅಭಿವೃದ್ಧಿ ಸಹ. ಸೊ ಆಫ್ಟರ್ ಲಿವಿಂಗ್ ದಿಸ್ ಲೈಫ್, ಈ ಜೀವನವನ್ನು ಮುಗಿಸಿದ ನಂತರ, ವಿ ಗೋ ಟು ಹೆವೆನ್. ಪ್ರಯಾಣ ಮುಗಿದ ನಂತರ ಪರಲೋಕಕ್ಕೆ ಹೋಗುತ್ತೇವೆ. ದೆನ್ ಅಗೇನ್ ವಿಲ್ ಕಮ್ ಬ್ಯಾಕ್. ಮತ್ತೆ ನಾವು ಹಿಂತಿರುಗಿ ಬರುತ್ತೇವೆ. ಕಮ್ ಬ್ಯಾಕ್ ಟು ದ ಬಿಗ್ ಸಿಟಿ. ದೊಡ್ಡ ಪಟ್ಟಣಕ್ಕೆ ನಾವು ಸೇರುತ್ತೇವೆ.
we live with Jesus forever. ಅಲ್ಲಿ ಯೇಸುವಿನ ಸಂಗಡ ನಿತ್ಯ ನಿತ್ಯಕ್ಕೂ ಇರುತ್ತೇವೆ. Hallelujah. ಹಲ್ಲೆಲೂಯಾ. We will come back into the city of Jerusalem, New Jerusalem. ನೂತನ ಯೆರೂಸಲೇಮಿಗೆ ಮತ್ತೆ ನಾವು ಹಿಂತಿರುಗಿ ಬರುತ್ತೇವೆ. We will be with the Lord forever. ಕರ್ತನೊಂದಿಗೆ ನಾವು ಯಾವಾಗಲೂ ಇರುತ್ತೇವೆ. We will dwell in the house of the Lord forever. ಎಂದೆಂದಿಗೂ ಕರ್ತನ ಮನೆಯಲ್ಲಿ ನಾವು ವಾಸ ಮಾಡುತ್ತೇವೆ. How many say that I will dwell in the house of the Lord forever? ಕರ್ತನ ಮನೆಯಲ್ಲಿ ಎಂದೆಂದಿಗೂ ನಾನು ಇರುತ್ತೇನೆ ಅಂತ ಎಷ್ಟು ಜನರು ಹೇಳುತ್ತೀರಿ? Hallelujah. ಹಲ್ಲೆಲೂಯಾ. Did you know that you are already in the house of the Lord? ನಿಮ್ಗೆ ಗೊತ್ತಿದೆನಾ ದೇವರ ಮನೆಯಲ್ಲಿ ನೀವು ಆಗಲೇ ಇದ್ದೀರೆಂದು? Hallelujah. Amen. Because we belong to his house. ನಾವು ಕ್ರಿಸ್ತನ ಮನೆಗೆ ಆತನ ಮನೆಗೆ ಸೇರಿಸಲ್ಪಟ್ಟಿದ್ದ ಕಾರಣ ನಾವು ಆತನ ಮನೆಯಲ್ಲಿದ್ದೇವೆ. Ephesians 2nd chapter 19th verse said, ಎಫೆಸಿ 2ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, now therefore ಅದಕ್ಕಾಗಿ you are no more strangers and foreigners. ನೀವು ಹೊಸಬರಲ್ಲ ಮತ್ತೆ ಬೇರೆಯವರಲ್ಲ. So we are fellow citizens. ನೀವು ಕ್ರಿಸ್ತನೊಂದಿಗೆ ಸಹವಾರಸರು. We are with the saints. We dwell in the house of the Lord. ನಾವು ಪರಿಶುದ್ಧರೊಂದಿಗೆ ಕರ್ತನ ಮಂದಿರದಲ್ಲಿ ನಿವಾಸ ಮಾಡುತ್ತೇವೆ. With the saints. ನಾವು ಪರಿಶುದ್ಧರೊಂದಿಗೆ By the household of God. ಕರ್ತನ ಮನೆಯವರ ಸಂಗಡ ನಾವು ಇರುತ್ತೇವೆ. What is the meaning of household? ಮನೆ ಅವರು ಅಂದ್ರೆ ಅರ್ಥ ಏನು? Those who are in the house. ಯಾರು ಮನೆಯಲ್ಲಿ ಇರ್ತಾರೋ ಅವರೆಲ್ಲರೂ ಮನೆಯವರೇ. Hallelujah. ಹಲ್ಲೆಲೂಯಾ. We all are members of his house. ನಾವು ಆತನ ಮಂದಿರದಲ್ಲಿ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಸದಸ್ಯರಾಗಿದ್ದೇವೆ. ನಾವೆಲ್ಲರೂ ಆತನ ಮನೆಗೆ ಸಂಬಂಧಪಟ್ಟವರು. ನಾವೆಲ್ಲರೂ ಆತನ ಮನೆಗೆ ಸಂಬಂಧಿಸಲ್ಪಟ್ಟವರು. We are not strangers. ನಾವು ಹೊಸಬರಲ್ಲ. We are not foreigners. ನಾವು ಬೇರೆಯವರಲ್ಲ, We ಇತರರಲ್ಲ. are fellow citizens. ನಾವು ದೇವರೊಂದಿಗೆ ಸಹ ಸದಸ್ಯರು. Amen. ಆಮೆನ್. Hallelujah. ಹಲ್ಲೆಲೂಯಾ. ಈ ಭೂಮಿ ಮೇಲೆ ಅಭಿವೃದ್ಧಿ ಜೀವನ, ಆರೋಗ್ಯ ಜೀವನ, ಐಶ್ವರ್ಯವಂತ ಜೀವನ ಜೀವಿಸಿ ನಾವು ಪರಲೋಕಕ್ಕೆ ಹೋಗಿ ಮತ್ತೆ ಭೂಮಿ ಮೇಲೆ ಬರುತ್ತೇವೆ. ಯೇಸು ಸ್ವಾಮಿ ಸಂಗಡ ಭೂಮಿ ಮೇಲೆ ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ದೇವರ ಮನೆಯವರಾಗಿ ನಾವು ಈ ಭೂಮಿ ಮೇಲೆ ಬರುತ್ತೇವೆ. ಆಮೆನ್. 20th verse said, 20ನೇ ವಚನ. Ephesians 2nd chapter 20th verse, ಎಫೆಸಿ 2ನೇ ಅಧ್ಯಾಯ 20ನೇ ವಚನ. we are built upon the foundation of the apostles and prophets. ಅಪೊಸ್ತಲರ ಪ್ರವಾದಿಗಳ ಅಸ್ತಿವಾರದ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೇವೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Because Jesus himself being a cornerstone. ಯೇಸು ಕ್ರಿಸ್ತನೇ ಆ ಒಂದು ಪುನಾದಿಗೆ ಆ ಮೂಲಕಲ್ಲಾಗಿದ್ದಾನೆ. Jesus Christ is a chief cornerstone. We all are built. Apostles, prophets, what they are saying, on that we are built. ಯೇಸು ಕ್ರಿಸ್ತನು ಮೂಲಕಲ್ಲಾಗಿದ್ದಾನೆ. ಅಪೊಸ್ತಲರು ಪ್ರವಾದಿಗಳು ಕಟ್ಟಿರುವಂತ ಕಟ್ಟಡದಲ್ಲಿ ನಾವು ಕೂಡ ಮೇಲೆ ಕಟ್ಟಲ್ಪಟ್ಟಿದ್ದೇವೆ. 21st verse said, 21ನೇ ವಚನ ಹೇಳುತ್ತದೆ, in whom we all are building fitly framed together in the Lord. ನಾವೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ಒಂದಾಗಿ ಸೇರಿ ಅದರಲ್ಲಿ ಆ ಮನೆಯಲ್ಲಿ ಒಂದಾಗಿದ್ದೇವೆ. Hallelujah. ಹಲ್ಲೆಲೂಯಾ. ಇವಾಗ ಕಲ್ಲು ಕಟ್ಟಡ ಕಟ್ಟಬೇಕಾದ್ರೆ ಯಾವುದ್ಯಾವುದೋ ಕಲ್ಲು ತೆಗೆದುಕೊಂಡು ಕಟ್ಟೋದಿಲ್ಲ. ಕರೆಕ್ಟ್ ಅಲ್ಲಿ ಯಾವ ಕಲ್ಲು ಸೂಟ್ ಆಗ್ತದೋ ಆ ಕಲ್ಲು ತೆಗೆದುಕೊಂಡು ಅವ್ರು ಕಟ್ತಾ ಇರ್ತಾರೆ ಬಿಲ್ಡಿಂಗ್ದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಣ್ಣ ಕಲ್ಲಿರೋ ಜಾಗದಲ್ಲಿ ದೊಡ್ಡ ಕಲ್ಲಿಟ್ಟರೆ ಅದು ಕಟ್ಟೋಕ್ಕಾಗೋದಿಲ್ಲ. ದೊಡ್ಡ ಕಲ್ಲು ಇರೋ ಜಾಗದಲ್ಲಿ ಸಣ್ಣ ಕಲ್ಲು ಹಾಕಿದರೆ ಅದು ಕಟ್ಟೋಕ್ಕಾಗೋದಿಲ್ಲ. ಕರೆಕ್ಟಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಮೋಲ್ಡ್ ಮಾಡಿ ಯಾವ ಸ್ಥಳದಲ್ಲಿ ಅದು ಸೇರುತ್ತದೋ ಆ ಸ್ಥಳದಲ್ಲಿ ಅವು ಇಟ್ಟು ಕಟ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಸ್ ಅ ಸೇಮ್ ವೇ ಯು ಕಮ್ ಟು ದ ಚರ್ಚ್, ನಿನ್ನ ಎಲ್ಲ ಕೂಡ ಕರೆಕ್ಟಾಗಿ ಒಂದು ಸೈಜ್ಗೆ ತೆಗೆದುಕೊಂಡು ಅಲ್ಲಿ ಕಟ್ಟೋ ಸಲುವಾಗಿ ದೇವರು ನಿಮ್ಮನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಶೇಪ್ ಮಾಡುವುದಕ್ಕಾಗಿ, ಶೇಪ್ ಮಾಡಿ ಆತನ ಮನೆಯಲ್ಲಿ ಇಡುವುದಕ್ಕಾಗಿ ಆತನ ನಮ್ಮನ್ನು ಮೇಸ್ತ್ರಿ ಏನು ಮಾಡ್ತಾನೆ, ಯಾವುದ್ಯಾವುದು ಉದ್ದ ಇದಲ್ಲ ಆದರೂ ಹೊಡಿತಾನೆ, ಅದು ಹೊಡೆದು ತೆಗೆದಾಕ್ತಾನೆ, ಒಂದು ಶೇಪ್ ಮಾಡ್ತಾನೆ. ಹಂಗೆ ನಮ್ಮಲ್ಲಿ ಕೂಡ ಸ್ವಲ್ಪ ಇರ್ತವೆ ಗರ್ವ, ಸಿಟ್ಟು, ಅಹಂಕಾರ, ಜಲಸಿ, ಇವೆಲ್ಲ ಏನಂದ್ರೆ ಉದ್ದ ಇರ್ತಾವೆ ಬಂಡೆದಲ್ಲಿ. ಅವು ಹೊಡೆದಾಕಿ ಒಂದು ಶೇಪ್ದಲ್ಲಿ ತೆಗೆದುಕೊಂಬಂದು ಆ ಕಟ್ಟಡದಲ್ಲಿ ಅಪೊಸ್ತಲರು, ಪ್ರವಾದಿಗಳು ಸಭೆ ಮೇಲೆ ಕಟ್ಟಲ್ಪಟ್ಟಿದ್ದಾರೆ. ನಾವು ಕೂಡ ಅದರಲ್ಲಿ ಕಟ್ಟಲ್ಪಡಬೇಕು. ಆಮೆನ್. ಹಲ್ಲೆಲೂಯಾ. ದಟ್ಸ್ ವಾಟ್ ಯು ಆರ್ ಹಿಯರ್ ಟುಡೇ. ಅದಕ್ಕಾಗಿ ನೀವು ಆತನ ಮನೆಯಲ್ಲಿದ್ದೀವಿ, ಇಲ್ಲಿದ್ದೀವಿ. ಅದು ಹೊಡೆಯುವಾಗ ಸ್ವಲ್ಪ ನೋವಾಗ್ತದೆ, ಅದನ್ನು ಶೇಪ್ ಮಾಡುವಾಗ ಸ್ವಲ್ಪ ನೋವಾಗುತ್ತದೆ. ಅದು ಕಟ್ ಮಾಡಬೇಕಾದ್ರೆ ಯಾವ್ದು ಎಕ್ಸ್ಟ್ರಾ ಬಂದಿದಲ್ಲ ಎಕ್ಸ್ಟ್ರಾ ಆ ಬಂಡೆಗೆ ಅದು ಮುರಿಬೇಕಾದ್ರೆ ಸ್ವಲ್ಪ ನೋವಾಗ್ತದೆ. ಎಕ್ಸ್ಟ್ರಾ ಇದ್ದವೆಲ್ಲ ಪಾಸ್ಟರ್ ಹಿಂಗೆ ಬೈತಾನೆ ಅಂತಂದ್ರೆ ನೋವಾಗ್ತದೆ.
ಫಾಸ್ಟಿಂಗ್ ಆದ್ರೆ ಅದು ಕಟ್ ಮಾಡಿದ್ರೇನೆ ನೀನು ಸೆಟ್ ಆಗ್ತೀಯ. ಹಲ್ಲೆಲೂಯಾ. ಶೇಪ್ ಮಾಡಿದ್ರೇನೆ ನೀನು ಸೆಟ್ ಆಗ್ತೀಯಾ. ನೋವಾದ್ರೆ ಕೂಡ ಬಿಟ್ಟು ಕೊಡಬೇಡ್ರಿ. ನೋವಾದ್ರೆ ಕೂಡ ಐ ವಾಂಟ್ ಟು ಬಿ ಫಿಟ್ ಇನ್ ದ ಬಿಲ್ಡಿಂಗ್ ಆಫ್ ಗಾಡ್. ಆ ದೇವರ ಮಂದಿರ ಮನೆಯಲ್ಲಿ ನಾನು ಶೇಪ್ ಆಗಿ ಸರಿಯಾಗಿ ಫಿಟ್ ಆಗಬೇಕು. ಆ ಇಗೋ ಅನ್ನೋದು ತೆಗೆದು ಹಾಕಬೇಕು. ಇಗೋ ಅನ್ನುವಂಥದ್ದು, ನಾನು ಅನ್ನುವಂಥ ಸ್ವಾರ್ಥ ತೆಗೆದು ಹಾಕಬೇಕು. ಯು ಹ್ಯಾವ್ ಟು ಟೇಕ್ ಔಟ್ ಆಂಗರ್. ಆ ಸಿಟ್ಟನ್ನು ತೆಗೆದು ಹಾಕಬೇಕು. ಯು ಹ್ಯಾವ್ ಟು ಟೇಕ್ ಔಟ್ ಆಲ್ ದ ವರ್ಲ್ಡ್ಲಿನೆಸ್. ಲೋಕದ ವಿಷಯವೆಲ್ಲ ತೆಗೆದು ಹಾಕಬೇಕು. ಜೆಲಸಿ, ಬಿಟರ್ನೆಸ್, ಆ ಅಸೂಯ, ದ್ವೇಷವು ತೆಗೆದು ಹಾಕಬೇಕು. ಇವೆಲ್ಲ ಎಕ್ಸ್ಟ್ರಾ ಗ್ರೋತ್ ಅವೆಲ್ಲ ಕಟ್ ಮಾಡಬೇಕು, ಒಂದು ಶೇಪಿಗೆ ಬರಬೇಕು. ಅವೆಲ್ಲ ಕೂಡ ತೆಗೆದು ಹಾಕಬೇಕು, ಶೇಪ್ಗೆ ತೆಗೆದುಕೊಂಡು ಬರಬೇಕು. ಅವಾಗಲೇ ಆ ಬಿಲ್ಡಿಂಗ್ ಕಟ್ಟಡದಲ್ಲಿ ನೀನು ಫಿಟ್ ಆಗ್ತಿದೆ. ಅವಾಗೇ ಆ ದೇವರ ಮಂದಿರ ಮನೆಯಲ್ಲಿ ನೀನು ಫಿಟ್ ಆಗ್ತೀಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ. How many are ready to be built by the Lord? ಕರ್ತನಿಂದ ಕಟ್ಟಡದಲ್ಲಿ ಒಂದು ಭಾಗವಾಗಿರುವುದಕ್ಕೆ, ಕಟ್ಟಲ್ಪಡುವುದಕ್ಕೆ ಎಷ್ಟು ಜನ ಸಿದ್ಧವಾಗಿದ್ದೀರಿ? Amen. I want to be fitly fitted in that building. ಸಭಾಪಾಲಕರ ಕಟ್ಟಡದಲ್ಲಿ ಖಚಿತವಾಗಿ ದೇವರು ಹೆಂಗಿಟ್ಟಿದ್ದಾನೋ ಆ ಒಂದು ಕಲ್ಲಾಗಿ ಇರುವಂತೆ ಇಷ್ಟಪಡ್ತಾ ಇದ್ದಾರೆ. How many say that I too also want to be built on that building? ಎಷ್ಟು ಜನ ಹೇಳ್ತಾರೆ, ನಾನು ಕೂಡ ನನ್ನನ್ನು ಯಾವ ರೀತಿಯಲ್ಲಿ ದೇವರ ಕಲ್ಲಾಗಿ ಇಟ್ಟಿದ್ದಾರೋ ಆ ರೀತಿಯಲ್ಲಿ ನಾನು ಫಿಟ್ ಆಗುತ್ತೇನೆ ಎಂದು. Already apostles are built. ಆಗಲೇ ಅಪೊಸ್ತಲರು ಅವರು ಕಟ್ಟಿದ್ದಾರೆ. Already prophets are built. ಪ್ರವಾದಿಗಳು ಕಟ್ಟಿದ್ದಾರೆ. Already that evangelists are built. ಸುವಾರ್ತಿಗರು ಕಟ್ಟಿದ್ದಾರೆ. We too also must be built. ನಾವು ಕೂಡ ಕಟ್ಟುತ್ತೇವೆ. Hallelujah. Hallelujah. ನಾವು ಕೂಡ ಕಟ್ಟಲ್ಪಡಬೇಕು. ನಾವು ಕೂಡ ಕಟ್ಟಲ್ಪಡಬೇಕು. We too also must be building on the same building. ಆ ಒಂದು ಸರಿ ದೇವರ ಮನೆ ಮಂದಿರದಲ್ಲಿ ನಾವು ಕೂಡ ಕಟ್ಟಲ್ಪಡಬೇಕು. Because we are all a household. ನಾವೆಲ್ಲರೂ ಕೂಡ ಒಂದು ಮನೆ ಸಂಬಂಧಿಕರು. We belong to his house. ನಾವೆಲ್ಲರೂ ಕೂಡ ಕರ್ತನ ಮನೆಗೆ ಸೇರಿದ್ದೇವೆ. Hallelujah. Hallelujah. We must see that apostles, the prophets, ಅಪೊಸ್ತಲರು, ಪ್ರವಾದಿಗಳನ್ನು ನೋಡುತ್ತೇವೆ. they are example to us. ಅವರು ನಮಗೆ ಉದಾಹರಣೆಯಾಗಿರುವಂತ We ಜೀವನ. must live according to that how they lived. ಅವರು ಹೇಗೆ ಜೀವಿಸಿದಾರೋ ಆ ಜೀವನಕ್ಕೆ ನಾವು ಹೋಲಿಕೆ ಹಿಡಿಕೊಂಡು ಜೀವಿಸಬೇಕು. Paul said, imitate me as I imitated Christ. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನ ಹಿಂಬಾಲಿಸಿದ ಪ್ರಕಾರವಾಗಿ ನೀವು ನನ್ನನ್ನು ಹಿಂಬಾಲಿಸಿದ್ರಿ ಎಂದು. Amen. Amen. We must imitate apostle, we must imitate prophets. ನಾವು ಅಪೊಸ್ತಲರನ್ನು, ಪ್ರವಾದಿಗಳನ್ನು ಅವರು ಹೇಗೆ ಜೀವಿಸ್ತಾರೋ ನಾವು ಆ ಪ್ರಕಾರವಾಗಿ imitate pastors. ಪಾಸ್ಟರ್ ಅವರು ಹೆಂಗೆ ಜೀವಿಸ್ತಾ ಇದ್ರು ನೋಡಿ ಆ ಪ್ರಕಾರವಾಗಿ ಜೀವಿಸಬೇಕು. ಪಾಸ್ಟರ್ ಕುಡಿತಾರಪ್ಪ, ನಾನು ಕೂಡ ಕುಡಿತೀನಿ ಅಂತ ಹೇಳೋದಲ್ಲ. ಕೆಲವು ಪಾಸ್ಟರ್ ಸ್ವಲ್ಪ ಪಾಸ್ಟರ್ಗಳು ಕುಡಿತಾರೆ, ಡಿಬೇಟ್ ಮಾಡಕ್ ಹೋಗಿದ್ದಾರೆ. ಒಂದು ಪಾಸ್ಟರ್ಗಳು ಕುಡಿತಾರಾ ಇಲ್ಲ ಅಂತ ಒಂದು ಡಿಬೇಟ್ ಇತ್ತು. ಆ ಡಿಬೇಟ್ ಏನಂದ್ರೆ ಪಾಸ್ಟರ್ಗಳು ಕುಡಿಯುತ್ತಾರಾ ಅಲ್ಲವಾ ಇಲ್ಲ, ಎಲ್ಲರೂ ಕುಡಿಲಾರ್ದಂಗೆ ಇರ್ತಾರ, ಎಲ್ಲರೂ ಕುಡಿಲಾರ್ದಂಗಿದ್ದ ಪಾಸ್ಟರ್ಸ್ ಇದಾರಾ ಅಂತ ಕೇಳಿದ್ದಾರೆ. ಸ್ವಲ್ಪ ಹೊತ್ತು ಕುಡಿತಾರೆ. ಸಮ್ ಪೀಪಲ್ ವಿಲ್ ಡ್ರಿಂಕ್. ಬಟ್ ಐ ಟೆಲ್ ಯು, ಅವ್ರನ್ನ ಹೋಲಿ ಹಿಡ್ಕೊಂಡು ನಾನು ಕೂಡ ಸ್ವಲ್ಪ ಕುಡಿತೀನಿ ಅಂತ ಹೇಳ್ಬೇಡ. ಅವ್ರು ಕುಡಿದಾರೆ ನಾನು ಕುಡಿತೀನಿ ಅಂತ ಅವ್ರನ್ನ ಹೋಲಿಕೆ ಹಿಡ್ಕೋಬೇಡ. ಪಾಲ್ ಹೇಳ್ತಾ ಇದ್ದಾನೆ ಬೈಬಲ್ದಲ್ಲಿ, ಸ್ವಲ್ಪ ತೆಗೆದುಕೊಳ್ರಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾನು ಸ್ವಲ್ಪ ತೆಗೆದುಕೊಳ್ತೀನಿ ಅಂತ ಹೇಳಬೇಡ. ಪೌಲನ ಅವಾಗ ಹೇಳಿದ್ದಾನೆ, ಸ್ವಲ್ಪ ತೆಗೆದುಕೊಳ್ಳ್ರಿ, ದ್ರಾಕ್ಷಾರಸ ತೆಗೆದುಕೊಳ್ರಿ ಆರೋಗ್ಯಕರವಾಗಿರೋಕೆ, ಸ್ವಲ್ಪ ದ್ರಾಕ್ಷಾರಸ ತೆಗೆದುಕೊಳ್ಳ್ರಿ ಅಂತ ಹೇಳಿದಾನೆ, ನಾನು ತೆಗೆದುಕೊಳ್ತೀನಿ ಅಂತ ಹೇಳ್ಬೇಡ್ರಿ. ನಾಟ್ ಲೈಕ್ ದಟ್. ಆ ರೀತಿಯಲ್ಲೆಲ್ಲ ಮಿಸ್ಇಂಟರ್ಪ್ರೇಟ್ ದ ವರ್ಡ್ ಆಫ್ ಗಾಡ್. ವಾಕ್ಯವನ್ನು ತಪ್ಪಾಗಿ ನೀನು ಏನಂತ ಅರ್ಥ ಮಾಡ್ಕೋಬೇಡ, ಸ್ವೀಕರಿಸಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಮತ್ತರಾಗಿದ್ರೆ ಯು ವಿಲ್ ಲೂಸ್ ಯುವರ್ ಲೈಫ್. ನೀನು ಲೋಕದಿಂದ ಮತ್ತನಾಗಿದ್ರೆ ನಿನ್ನ ಜೀವನವನ್ನೇ ಕಳೆದುಕೊಳ್ತಿ. ಆಮೆನ್. ದಟ್ ಈಸ್ ಆಲ್ಕೋಹಾಲ್ ಈಸ್ ಎ ಡಿಮನ್. ಆಲ್ಕೋಹಾಲ್ ಅದು ದೆವ್ವವಾಗಿದೆ. ದಟ್ ವಿಲ್ ಟೇಕ್ ಯುವರ್ ಬಾಡಿ ಅಂಡರ್ ದೇರ್ ಕಂಟ್ರೋಲ್. ಆಲ್ಕೋಹಾಲ್ ಎಂಬ ದೆವ್ವವು ನಿನ್ನ ಶರೀರವನ್ನು ತನ್ನ ಹತೋಟಿಯಲ್ಲಿ ಹಿಡ್ಕೊಳ್ಳುತ್ತದೆ. ಅದಕ್ಕಿಂತ ಕುಡಿದು ಬಿಟ್ರೆ ಆ ದೆವ್ವ ಬಂದ್ಬಿಟ್ರು ನೀನು ಏನು ಮಾತಾಡ್ತೀವೋ ಗೊತ್ತಾಗೋದಲ್ಲ, ನೀನು ಏನು ಕ್ರಿಯೆಗಳು ಮಾಡ್ತೀವೋ ಗೊತ್ತಾಗೋದಲ್ಲ. ಕುಡಿಯುವ ದೆವ್ವವು ನಿನ್ನ ಹತೋಟಿಯಲ್ಲಿ ಹಿಡ್ಕೊಂಡು ನಿನ್ನ ಮಾತುಗಳು ಮಾತನಾಡುವಾಗ ಗೊತ್ತಾಗಲಾರ್ದಂಗೆ, ಮಾಡುವಂಥ ವಿಷಯಗಳು ಗೊತ್ತಾಗಲಾರ್ದಂಗೆ ಮಾಡ್ತಾನೆ. There are other demons, anger demon. ಇನ್ನೊಂದು ಕೆಲವು ದೆವ್ವಗಳಿರ್ತವೆ, ಸಿಟ್ಟಿನ ದೆವ್ವಗಳು. ಸಿಟ್ಟು ಬಂದ್ಬಿಟ್ರೆ ಅವನು ಏನು ಮಾತಾಡ್ತಾನೆ ಗೊತ್ತಾಗೋದಿಲ್ಲ. ಟಿವಿ ಹೊಡಿಬೋದು, ಮೊಬೈಲ್ ಹೊಡಿಬೋದು, ಸಿಟ್ಟಿನಿಂದ ಟಿವಿ ಹೊಡಿಬೋದು, ಮೊಬೈಲ್ ಹೊಡಿಬೋದು, ಮನೆಯಲ್ಲಿ ಎಲ್ಲ ಸಾಮಾನುಗಳು ಮುರಿದು ಹಾಕ್ಬೋದು. ಆ ದೆವ್ವ, that is another demon. ವಸ್ತುಗಳ ನಾಶ ಮಾಡುವಂತ ಸಿಟ್ಟು. There are other unclean demons are there. ಇನ್ನೂ ಅಪರಿಶುದ್ಧ ದೆವ್ವಗಳಿದೆ. ತಮ್ಮ ಶರೀರವನ್ನೇ ಹೊಲಸು ಮಾಡ್ಕೊಳ್ತಾರೆ. ಅವು ತಮ್ಮ ಶರೀರವನ್ನೇ ಹೊಲಸು ಮಾಡ್ಕೊಂತವೆ. ಅಪವಿತ್ರತೆಯಿಂದ, ರಾಂಗ್ ಸೆಕ್ಸ್, ತಪ್ಪಾಗಿರುವಂತ ಲೈಂಗಿಕ ಸಂಪರ್ಕದಿಂದ. ಕೀಪ್ ಯುವರ್ ಬಾಡಿ ಆಸ್ ಎ ಟೆಂಪಲ್ ಆಫ್ ಗಾಡ್. ನಿನ್ನ ಶರೀರವನ್ನು ದೇವರ ಆಲಯವಾಗಿ ಮಾಡ್ಕೋ, ಹಿಡ್ಕೋ. Amen. 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 Say my body is a temple of God. ಎಷ್ಟು ಜನರು ಹೇಳ್ತಾರೆ ನನ್ನ ಶರೀರವು ದೇವರ ಆಲಯವೆಂದು. God dwells in me. ದೇವರು ನನ್ನಲ್ಲಿ ನೆಲೆಗೊಂಡಿದ್ದಾರೆ.
God has given this life is only for Jesus. ದೇವರು ನನಗೆ ಈ ಜೀವನ ಕೊಟ್ಟಿದ್ದಾನೆ, ಈ ಜೀವನ ಯೇಸು ಕ್ರಿಸ್ತಕ್ಕಾಗಿ ಮಾತ್ರನೇ ಎಂದು. I dedicated my body, my life for Jesus. ನನ್ನ ಶರೀರವನ್ನು ನನ್ನ ಜೀವನವನ್ನು ಯೇಸುವಿಗಾಗಿ ಪ್ರತಿಷ್ಠೆ ಮಾಡಿದ್ದೇನೆ ಎಂದು. If you are ready, God will use you. ದೇವರು ನೀನು ಹಂಗಾರೆ ಸಿದ್ಧವಾಗಿರುವಾಗ ದೇವರು ನಿನ್ನನ್ನು ಉಪಯೋಗಿಸ್ತಾನೆ. Hallelujah. Hallelujah. If you are not ready, He cannot use you. ನೀನು ಸಿದ್ಧವಾಗಿಲ್ಲ ಅಂದ್ರೆ ದೇವರು ನಿನ್ನನ್ನು ಉಪಯೋಗಿಸಲು You ಆಗುವುದಿಲ್ಲ. must be ready always. ನೀನು ಯಾವಾಗಲೂ ಸಿದ್ಧವಾಗಿರಬೇಕು. My life is for Jesus. ಯೇಸುವಿಗಾಗಿ ನನ್ನ ಜೀವನ ಅಂತ ಇರಬೇಕು. I tell you, nothing will be counted. ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. Only the life you live for Jesus, that it will be counted. ಯೇಸು ಕ್ರಿಸ್ತನಕ್ಕಾಗಿ ನೀನು ಜೀವಿಸುವಂತ ಜೀವನ ಮಾತ್ರನೇ ಲೆಕ್ಕಕ್ಕೆ ಬರುತ್ತದೆ ಈ ಭೂಮಿ ಮೇಲೆ. Hallelujah. Live for Jesus. ಯೇಸುವಿಗಾಗಿ ಜೀವಿಸು. Then your life is value. ಅವಾಗ ನಿನ್ನ ಜೀವನಕ್ಕೆ ಬೆಲೆ ಇರುತ್ತದೆ. If you don't live for Jesus, no value. ಯೇಸುವಿಗಾಗಿ ನೀನು ಜೀವಿಸಲಿಲ್ಲ ಅಂದ್ರೆ ನಿನಗೆ ಬೆಲೆನೇ ಇರೋದಿಲ್ಲ. ದಿನಾಲಿ ಮಟನ್ ತಿನ್ನು, no value. ನೀನು ದಿನಾಲು ಮಟನ್ ತಿಂದ್ರೆ ಕೂಡ ನಿನಗೆ ದಿನಾಲಿ ಸರಾಯಿ ಕುಡಿ, no value. ದಿನಾಲಿ ಜಗಳಾಡು, no value. Are you with me what I'm saying? ದಿನಾಲಿ ನೀನು ದುಡಿದು ಸತ್ತೋಗು, ನೋ ವ್ಯಾಲ್ಯೂ. ಇವನು ಎಷ್ಟು ದುಡ್ದನಪ್ಪ, ಇವನೇ ತಿನ್ನಲಿಲ್ಲ ಅಂತಂದ್ರೆ ಹೇಳ್ಬಿಡೋದು, ಎಲ್ಲರಿಗೂ ಬೈತಾರೆ. ಲಿವ್ ಫಾರ್ ಜೀಸಸ್. ಯೇಸುವಿಗಾಗಿ ಜೀವಿಸು, ಬೆಲೆ ಬರುತ್ತದೆ. Then you will get right value. ಅವಾಗ ನಿನಗೆ ಸರಿಯಾದ ಬೆಲೆ ಇರುತ್ತದೆ. Hallelujah. Hallelujah. Jesus is not a man. ಯೇಸು ಮನುಷ್ಯನಲ್ಲ, He is God. ಆತನು ದೇವರು. If he interferes in your life, in your family, you will be changed. ಆತ ನಿನ್ನ ವ್ಯಕ್ತಿಗತ ಜೀವನಗಳಲ್ಲಿ ಕುಟುಂಬಗಳಲ್ಲಿ ಜೋಕ್ಯ ಪಡಿಸಿಕೊಂಡ್ರೆ ನೀನು ಬದಲಾವಣೆ ಹೊಂದುತ್ತೀಯಾ? You don't know who is Jesus, that's what you are living careless life. ನೀನು ಯೇಸು ಯಾರು ಅಂತ ಗೊತ್ತಿಲ್ಲದೆ ಕಾರಣ ಸುಮ್ಮನೆ ನೀನು ಇಷ್ಟ ಬಂದಂಗ ಜೀವಿಸ್ತಾ ಇದೆ. You cannot come near him also. ನೀವು ಆತನ ಹತ್ತಿರ ಬರುವುದಕ್ಕೆ ಕೂಡ ಆಗುವುದಿಲ್ಲ. Such a glorious, ಅಷ್ಟು ಮಹಿಮೆ ಉಳ್ಳುವಂತ ದೇವರ such a powerful, ಅಷ್ಟು ಸರ್ವಶಕ್ತನಾತನು. Because of his sacrifice we are going near. ಆತನು ಮಾಡಿರುವಂತ ಆ ಒಂದು ಬಲಿಯರ್ಪಣದಿಂದ ನಾವು ಆತನಿಗೆ ಹತ್ತಿರವಾಗಿ ಹೋಗ್ತಾ ಇದ್ದೇವೆ. Because of his great sacrifice we are accepted. ಆತನ ದೊಡ್ಡ ಒಂದು ಬಲಿಯರ್ಪಣದಿಂದ ನಾವು ತಂದೆಯಾದ ದೇವರು ನಮ್ಮನ್ನು ಸ್ವೀಕರಿಸಿದ್ದಾರೆ. Don't take things granted. ವಿಷಯಗಳನ್ನು ನೀನು ಇಷ್ಟ ಬಂದಂಗ ಗ್ರಾಂಟ್ ಆಗಿ ತೆಗೆದುಕೋಬೇಡ, ಸಾಧಾರಣವಾಗಿ ತೆಗೆದುಕೋಬೇಡ. Hallelujah. Hallelujah. Take serious, your life is serious. Take serious. ಜೀವನವು ಒಂದು ಸೀರಿಯಸ್ ಆಗಿ ತೆಗೆದುಕೊಳ್ಳ್ರಿ, ಗಂಭೀರವಾಗಿ ತೆಗೆದುಕೊಳ್ಳ್ರಿ. God dwells in you. ದೇವರು ನಿಮ್ಮಲ್ಲಿ You are ನೆಲೆಗೊಂಡಿದ್ದಾರೆ. not ordinary man. ನೀನು ಸಾಧಾರಣ ವ್ಯಕ್ತಿ ಅಲ್ಲ. You are communicating with God. ದೇವರೊಂದಿಗೆ ನೀನು ಸಹವಾಸವನ್ನು ಇಟ್ಟುಕೊಂಡಿರುವಂತ ವ್ಯಕ್ತಿ. People must fear when they see you. ನಿನ್ನ ನೋಡುವಾಗ ಜನರು ಭಯಪಡಬೇಕು. Because God dwells in you, you are communicating with him. ದೇವರು ನಿನ್ನಲ್ಲಿ ಇದ್ದಾರೆ, ದೇವರೊಂದಿಗೆ ನೀನು ಸಂಬಂಧದಲ್ಲಿ ಇರುವುದರಿಂದ ಜನರು ನಿನ್ನ ನೋಡಿ ಭಯಪಡ್ತಾರೆ. Go to God, spend in his presence. ಸಮಯ ತೆಗೆದುಕೊಳ್ಳ್ರಿ, ದೇವರೊಂದಿಗೆ ದೇವರ ಸಹವಾಸದಲ್ಲಿ ಇರ್ರಿ. Search the scriptures. ವಾಕ್ಯಗಳನ್ನು ಹುಡುಕಿರಿ. Speak in a spirit language. ಆತ್ಮ ಭಾಷೆಯಲ್ಲಿ ಮಾತನಾಡ್ರಿ. Let the power of God manifest through you. ಪವಿತ್ರಾತ್ಮ ದೇವರ ಶಕ್ತಿ ನಿನ್ನಿಂದ ಹರಡಲಿ. Don't live ordinary life. ಸಾಧಾರಣ ಜೀವನ ಜೀವಿಸಬೇಡ. Very soon Jesus is coming back. ಬೇಗನೆ ಯೇಸು ಹಿಂತಿರುಗಿ ಬರಲಾಗಿದ್ದಾರೆ. Before that what he has kept for us, let me do it. ಅದಕ್ಕೆ ಮುಂಚೆ ನಮಗಾಗಿ ಏನಿಟ್ಟಿದ್ದಾನೋ ಅದನ್ನು ನಾವು ಮಾಡೋಣ. Hallelujah. Hallelujah. Tell to somebody your life is very precious. ಇತರರಿಗೆ ಹೇಳ್ರಿ, ನಿನ್ನ ಜೀವನ ಪ್ರಶಸ್ತವಾಗಿದೆ. Lord looked at you. ಕರ್ತನು ನಿನ್ನನ್ನು ನೋಡಿದ್ದಾರೆ. You look at him. ನೀನು ಕೂಡ ಆತನ ನೋಡು. ದೇವರು ನಿನ್ನ ನೋಡಿದ್ದಾರೆ, ನೀನು ಆತನ ನೋಡು. Live for Jesus. ಯೇಸುವಿಗಾಗಿ ಜೀವಿಸು. God bless you. ದೇವರು ನಿಮ್ಮನ್ನು ಆಸ್ತಿಸಲಿ.